ಎಷ್ಟು ಚೆನ್ನಾಗಿ ನಮ್ಮ ಯಕ್ಷಗಾನದಲ್ಲಿ ಕಿರೀಟ ಮಾಡ್ತಾರೆ ನೋಡಿ. ಅಲ್ಲ, ಕರೆಕ್ಟ್ ಕರೆಕ್ಟ್. ಅದೆಲ್ಲ ನಾವು ಮಾನವ ನಿರ್ಮಿತ, ಆದ್ರೆ ಇದು ಹೌದು, ಬಡಗುದಿಟ್ಟಿನ ಕಿರೀಟ. ಬಡಗುದಿಟ್ಟಿನ ಕಿರೀಟ ನೋಡಿ, ಅಷ್ಟು ಚೆನ್ನಾಗಿದೆ. ನೀವು ಅದು ಗಿಡಗಳನ್ನು ಮಾತಾಡಿಸಿದ್ರೆ ಮಾತ್ರ ಅದು ಬರ್ತವೆ, ಇಲ್ಲದಿದ್ರೆ ಬರೋದಿಲ್ಲ ಅದು. ಅಲ್ಲ, ಗಿಡಗಳು ಕೂಡ ಒಂದು ತರ ಮನುಷ್ಯರ ಹಾಗೆ. ನಾವು ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ಖಂಡಿತವಾಗ್ಲೂ ಬರೋದಿಲ್ಲ. ಅದರ ಒಟ್ಟಿಗೆ ನಾವು ಇದ್ರೆ ಮಾತ್ರ ಅದು ಅಷ್ಟು ಚೆನ್ನಾಗಿ ಬರ್ಲಿಕ್ಕೆ ಕಾರಣ. ಕೊರೋನಾಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತಾರಲ್ಲ ಅಂತ ತಮಗೆಲ್ಲ ಗೊತ್ತಿದೆ. ಈ ಕೊರೋನಾ ಬಹಳಷ್ಟು ಚೇಂಜಸ್ ಮಾಡಿದೆ, ನಮ್ಮ ಇಡೀ ಪ್ರಪಂಚದಾದ್ಯಂತ ಇದು ಬಹಳಷ್ಟು ಹೊಸತನವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನನ್ನ ಬೆನಕ ಗಾರ್ಡನ್ ಅಂತ ಹೇಳ್ಬಹುದು. ಗಾರ್ಡನ್ ಕೂಡ ಬೆನಕ ಗಾರ್ಡನ್ ಅಂತಾನೆ ಎಲ್ಲರೂ ಹೆಸರು ಇಡ್ತಾರೆ. ಆದ್ರೆ ಹೆಸರು ಅಂತ ಇಟ್ಟಿಲ್ಲ, ಆದ್ರೂ ಕೂಡ ಎಲ್ಲರೂ ಹೇಳುವಂತದ್ದು ಇದು ಬೆನಕ ಗಾರ್ಡನ್ ಅಂತ. ಇದರ ವಿಶಿಷ್ಟತೆ ಅಂತ ಹೇಳಿದ್ರೆ ಇಲ್ಲಿ ಬರೇ ದುಡ್ಡಿನ ಮಾತ್ರ ವಿಷಯ ಅಲ್ಲ. ನಾನು ಹೇಳುವಂಥದ್ದು ಮನಸ್ಸಿಗೆ ಏನು ನಮಗೆ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇದ್ರೆ ಯಾವ ಬರೇ ಒಂದು ಕಡಿಮೆ ದುಡ್ಡಿನವನಿಗೆ ಇದು ಮಾಡ್ಬೋದು. ಅವನ ಅಂಗಳದಲ್ಲಿ ಸಣ್ಣ ಗಿಡಗಳನ್ನು ಇಡ್ಬೋದು, ಅದಕ್ಕೆ ಏನು ದುಡ್ಡು ಬೇಕಾಗಿಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಸ್ವಗ್ರಾಮ ಆಗಿರುವಂಥ ಉಜಿರೆಯಲ್ಲಿದ್ದೇನೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಉಜಿರೆಗೆ ಬರಬೇಕಾದ್ರೆ ಉಜಿರೆ ಸಿಟಿಗಿಂತ ಹತ್ತಿರದಲ್ಲಿ ಬರಬೇಕು. ಲೆಫ್ಟ್ ಸೈಡ್ಗೆ ಬೆನಕ ಅನ್ನುವಂಥ ಒಂದು ಫೇಮಸ್ ಆಸ್ಪತ್ರೆ ಸಿಗುತ್ತೆ. ನಮ್ಮ ತಾಲೂಕಿನ ನಂಬರ್ 1 ಆಸ್ಪತ್ರೆಯೂ ಕೂಡ ಹೌದು. ಆ ಆಸ್ಪತ್ರೆಯ ಮಾಲೀಕರನ್ನು ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ. ನಾನು ನೋಡಿರೋ ಪ್ರಕಾರ ಒಂದು ವಿಶೇಷವಾಗಿರುವಂಥ, ನಿಮಗೆ ಎದುರುಗಡೆ ಕಾಣ್ತಾ ಇರುವಂಥದ್ದು ಒಂದು ಇಡೀ ಬಿಲ್ಡಿಂಗನ್ನೇ ಗಾರ್ಡನ್ ಟೈಪಲ್ಲಿ ಮಾಡಿರುವಂಥದ್ದು. ಡಾಕ್ಟರ್ ಗೋಪಾಲಕೃಷ್ಣ ಕೆ ಅಂತೇಳಿ. ಇದು ನಾನು ನೋಡಿಲ್ಲ ಎಲ್ಲೂ ಕೂಡ. ನೀವು ನೋಡೋಂಥ ಚಾನ್ಸಸ್ಗಳು ಕಡಿಮೆ. ನೋಡಿ, ನಿಮಗೆ ಕಾಣ್ಬೋದು ಒಂದು ಫ್ರೀಯಾಗಿ ಕೂತ್ಕೊಳ್ಳಿಕ್ಕೆ ಮಾಡಿರುವಂಥ ಒಂದು ಸಿಸ್ಟಮ್. ಇಲ್ಲಿ ನೋಡಿ, ಇಡೀ ಗೋಡೆಗಳೆಲ್ಲ ಇದಕ್ಕೆ ಹೂವಿನ ತೋಟದ ಮುಖಾಂತರ ಸಿಂಗರಿಸಿರುವಂಥದ್ದು. ಮುಂದ್ಗಡೆ ಬುದ್ಧನ ವಿಗ್ರಹ. ಸಿಸ್ಟಮೆಟಿಕ್ ಆಗಿ ಇದನ್ನು ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇವತ್ತು ನಾನು ಈ ಹೂವಿನ ತೋಟದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ನಮ್ಮ ಜೊತೆ ಗೋಪಾಲಕೃಷ್ಣ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಲ್ಲರಿಗೂ ವಿಷು ಹಬ್ಬದ ಶುಭಾಶಯಗಳು. ಧನ್ಯವಾದ. ಅತ್ಯಂತ ಶುಭ ದಿವಸ ಇವತ್ತು. ಹೊಸ ವರ್ಷ ಅಂತ ಹೇಳ್ತೇವೆ ನಾವು ಹಿಂದೂ ಸಂಪ್ರದಾಯ ಪ್ರಕಾರ. ಹೊಸ ವರ್ಷ ಅದನ್ನು ನಾನು ಈಗಾಗಲೇ ಪೂಜೆ ಮುಗಿಸಿ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ಶುಭವಾಗಲಿ ಅಂತ ಪ್ರಥಮವಾಗಿ ಹಾರೈಸಲಿಕ್ಕೆ ಇಷ್ಟಪಡ್ತೇನೆ. ಕರೆಕ್ಟ್. ದೇವರ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ವಿಡಿಯೋವನ್ನು ಕೂಡ ಇವತ್ತು ದೇವರ ಕೆಲಸದಿಂದ ಎಲ್ಲರಿಗೂ ಒಳ್ಳೆಯದಾಗಿ ಪ್ರಾರಂಭ ಮಾಡ್ತಿದೆ. ಇದು ನಮ್ಮ ಗಣಪತಿ, ಎಲ್ಲರಿಗೂ ಗೊತ್ತಿದೆ. ನಾನೊಬ್ಬ ಗಣಪತಿಯ ಭಕ್ತ, ಹಾಗಾಗಿ ಇಲ್ಲಿ ಕಂಡದೆಲ್ಲ ಗಣಪತಿ ಕಾಣಬಹುದು. ನನ್ನ ಅತ್ಯಂತ ಇಷ್ಟಪಡುವ ದೇವರು ಅಂದ್ರೆ ಗಣಪತಿ. ಅಲ್ಲಿ ಕೂಡ ಒಂದು ಗಣಪತಿಯನ್ನು ತೋರಿಸಿದ್ದೇವೆ ನೋಡಿ. ಅದು ಕೂಡ ಈಗ ಈ ಬೆನಕ ಅಂತ ಹೆಸರಿಡ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಇದರ ಸಂಬಂಧದ ಮೇಲೆ ನಾನು ಸಣ್ಣದಿರುವಾಗ ಸೌತರ್ಗೆ ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಸೇವೆ ಕೊಟ್ಟು ಬರ್ತಾ ಇದ್ವಿ. ಹಾಗಾಗಿ ಗಣಪತಿಯ ಮೇಲೆ ನನಗೆ ಬಹಳಷ್ಟು ಪ್ರೀತಿ. ಅವಾಗ ಆ ಟೈಮಲ್ಲಿ ಅಲ್ಲಿ ಯಾವುದೇ ಒಂದು ಪೂಜೆ ಭಟ್ರು ಇರ್ಲಿಲ್ಲ, ಯಾರು ಇರ್ಲಿಲ್ಲ. ಎಲ್ಲ ತರಕಾರಿಗಳು ಬೀಳ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿದೆ, ಅದೊಂದು ಓಪನ್ ಆಲಯ ಅಂತ ಹೇಳ್ತಾರೆ. ನಾವು ಹೋಗಿ ನಾವೇ ಪೂಜೆ ಮಾಡಿ ಬರ್ತಾ ಇದ್ದದ್ದು. ಅಲ್ಲಿಯ ತರಕಾರಿಗಳನ್ನ ಆಚೆ ಈಚೆ ಮಾಡೋದು, ಕ್ಲೀನ್ ಮಾಡಿ. ಒಂದು ವೇಳೆ ಬೆಂಕಿ ಪೆಟ್ಟಿಗೆ ಮರೆತರೆ ಕೊನೆಗೆ ಏನಿಲ್ಲ, ಕೈಯಲ್ಲೇ ಆರತಿ ಎತ್ತು ಬಂದ ದಿವಸಗಳು ಕೂಡ ಇದೆ. ನಾವು ಮನೆಯಿಂದ ಪಂಚಕಜ್ಜಾಯ ಮಾಡಿಕೊಂಡು ದೇವರೇ ನನ್ನನ್ನು ಪಾಸ್ ಮಾಡಪ್ಪ ಅಂತ ಕೇಳ್ತಾ ಇದ್ದ ಸಮಯ 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇದ್ವಿ. ಆ ನಂತರ ಆ ಗಣಪತಿಯ ಮೇಲೆ ನಮಗೆ ಬಹಳಷ್ಟು ಒಲವು ಬಂತು, ಅಥವಾ ಒಂದು ಭಕ್ತಿ ಬಂತು ಅಂತ ಹೇಳಿಕ್ಕೆ ನಾನು ಉಜಿರೆಗೆ ಬಂದು 1990ನೇ ಇಸ್ವಿಯಲ್ಲಿ. ಮುಂಚೆ ನಮ್ಮ ಊರಿನ ಇಡ್ಲೇ ಇತ್ತು. ಅಲ್ಲಿ ಕೂಡ ನಾವು ಒಂದೊಂದು ಬರೀ ಸಣ್ಣ ಒಂದು ಪುಟ್ಟ ಜಾಗ ಇತ್ತು. ನಾವು ಕೃಷಿಕರು ಕೂಡ, ನಮ್ಮ ತಂದೆಯವರು ಕೃಷಿಕರಾಗಿದ್ದರು. ಸಣ್ಣ ಮಧ್ಯಮ ವರ್ಗದ ಕುಟುಂಬದವರು. ತಂದೆ ಕೂಡ ಕೃಷಿಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ರು. ನಮ್ದು ಅಡಿಕೆ ಕೃಷಿ ಇತ್ತು. ಅಲ್ಲಿಂದ ನಂತರ ಮತ್ತೆ 1990ರಲ್ಲಿ ನಾವು ಉಜಿರೆಯಲ್ಲಿ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿದೆ. ಆನಂತರ ಒಂದು 2-3 ವರ್ಷ ಕಳೆದು ಇಲ್ಲಿ ಸಣ್ಣ ಪುಟ್ಟ ಜಾಗ ಅಥವಾ 5 ಸೆಂಟ್ಸ್ ಜಾಗವನ್ನು ನಾನು ಖರೀದಿ ಮಾಡಿದ್ದೆ. ಇದರಲ್ಲಿ ಮತ್ತೆ ಒಂದು ಸಣ್ಣ ಮನೆಯನ್ನು ಕೂಡ ಕಟ್ಟಿದೆ. ಮನೆ ಕಟ್ಟಿದ ಮೇಲೆ ನಾನು ಮುಖ್ಯವಾಗಿ ಹೇಳ್ಬೇಕಾಗಿದ್ದು ಥ್ಯಾಂಕ್ಸ್ ಯಾರಿಗೆ ಅಂದ್ರೆ ಕೊರೋನಾಕ್ಕೆ. ಬಹಳಷ್ಟು ಆಶ್ಚರ್ಯ ಆಗ್ಬೋದು, ಕೊರೋನಾಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತಾರಲ್ಲ ಅಂತ ತಮಗೆಲ್ಲ ಗೊತ್ತಿದೆ. ಈ ಕೊರೋನಾ ಬಹಳಷ್ಟು ಚೇಂಜಸ್ ಮಾಡಿದೆ, ನಮ್ಮ ಇಡೀ ಪ್ರಪಂಚದಾದ್ಯಂತ ಇದು ಬಹಳಷ್ಟು ಹೊಸತನವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೆಚ್ಚಿನವರು ಕೊರೋನಾವನ್ನ ಬೈತಾರೆ, ಅಥವಾ ಕೊರೋನಾ ಬಂದು ನಮ್ಮನ್ನು ಹಾಳು ಮಾಡಿದೆ ಅಂತ ಹೇಳ್ತಾರೆ. ಒಂದು ಕಡೆಯಿಂದ ವಿಷಯ ಹೌದು, ಆದ್ರೆ ಅಷ್ಟೇ ಒಂದು ನಮ್ಮನ್ನೆಲ್ಲರನ್ನು, ಎಲ್ಲ ಪ್ರಪಂಚದ ಎಲ್ಲ ಜನರನ್ನು ಕೂಡ ಒಂದು ಯಾವುದೇ ಒಂದು ಕಷ್ಟದಲ್ಲಿ ಕೂಡ ಎದುರಿಸಬಹುದು ಅನ್ನುವಂಥ ಒಂದು ಏನು ಸಂದೇಶ ಕೊಟ್ಟಿದ್ದು ಕೊರೋನಾ ಅಂತ ಹೇಳ್ತಾರೆ. ಕೊರೋನಾ ಸಂದರ್ಭದಲ್ಲಿ ನಾನು ಈ ಗಾರ್ಡನ್ ಕೆಲಸಕ್ಕೆ ನಾನು ಮುಂದಾಗಿದ್ದು.
ಹಾಗೆ ಆವಾಗ ನಮ್ಗೆ ಬೇರೆ ಕೆಲಸ ಇರಲಿಲ್ಲ, ಆಸ್ಪತ್ರೆಯನ್ನ ಬಂದ್ ಮಾಡಿದ್ದೆ ಆವಾಗ. ಹಾ. ಹಾಗಾಗಿ ಏನಾದ್ರು ಒಂದು ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡೋದು? ಹಾ. ಮನೆ ಹತ್ತಿರ ಈಗಾಗಲೇ ಎದುರು ಕಾಣಿಸ್ತಾ ಇದೆ ನಿಮಗೆ, ಒಂದು 10 ಸೆಂಟ್ಸ್ ಜಾಗ ಇದೆ ಅಲ್ಲಿ. ಹಾ. 10 ಸೆಂಟ್ಸ್ ಜಾಗದಲ್ಲಿ ಹಾ. ನಾನು ಒಂದು ಸಣ್ಣ ತೋಟಗಾರಿಕೆಯನ್ನು ಪ್ರಾರಂಭ ಮಾಡಿದೆ. ಹಾ. ತೋಟಗಾರಿಕೆ ಅಂದ್ರೆ ಪ್ರಥಮವಾಗಿ ಬೆಳೆದದ್ದು ಕೆಲವು ನಮ್ಮ ಮನೆಯಲ್ಲಿ ಇದ್ದಂತಹ ಬೀಜಗಳನ್ನು ಹಾಕಿಕೊಂಡು ತರಕಾರಿ ಬೆಳೆದಲಿಕ್ಕೆ ಪ್ರಾರಂಭ ಮಾಡಿದೆ. ಹಾ. ಚೆನ್ನಾಗಿ ಬಂತು. ಚೆನ್ನಾಗಿ ಬಂದು ಫಲ ಬಂತು ಅನ್ನುವಾಗ ಮಂಗಗಳ ಕಾಟ ಹಾ. ಎಲ್ಲರಿಗೂ ಗೊತ್ತಿದೆ. ಆ ಮಂಗಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟ ಆಯ್ತು. ಹಾ. ಹಾಗಾಗಿ ನಂತರ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅಲಂಕಾರಿಕ ಗಿಡ ಅಂತ ಹೇಳ್ತಾರೆ, ಅಥವಾ ಒಂದು ಬೇರೆ ಬೇರೆ ಗಿಡಗಳನ್ನು, ಯಾವುದರಲ್ಲಿ ಫಲ ಬರುವುದಿಲ್ಲ ಅಂತ ಗಿಡಗಳನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಹಾ. ಹಾಗೆ ಬೆಳೀತಾ ಬೆಳೀತಾ ಈಗ ಇವತ್ತು ಈ ಮಟ್ಟಕ್ಕೆ ಅದು ಬಂದಿದೆ. ಸರ್, ಇದು ಒಂದು ನಾರ್ಮಲ್ ಈಗ ನಮ್ಮ ಊರುಗಳಲ್ಲಿರುವಂತಹ ಹೂವಿನ ತೋಟಕ್ಕಿಂತ ಡಿಫ್ರೆಂಟ್ ಆಗಿರುವಂತದ್ದು. ಇದರಲ್ಲಿ ಏನೇನು ಗಿಡಗಳಿದೆ, ಹೂಗಳಿದೆ ಅನ್ನೋದು ಜಸ್ಟ್ ವಿವರಿಸಿದ್ರೆ ವೀಕ್ಷಕರಿಗೆ ಖುಷಿ ಆಗುತ್ತೆ. ಖಂಡಿತವಾಗ್ಲು ನೋಡಿ, ಇದೆಲ್ಲ ಎಲ್ಲರಿಗೂ ಗೊತ್ತಿರುವಂತ ಗಿಡಗಳು, ಏನು ಹೊಸ ಗಿಡಗಳು ಅಂತ ಹೇಳಿ ಬಹಳಷ್ಟು ಹೊಸ ಗಿಡಗಳೇನಿಲ್ಲ. ಹಾ. ಎಲ್ಲರ ಮನೆಗಳಲ್ಲಿ ಎಲ್ಲೆಲ್ಲೋ ಒಂದು ಬಿದ್ದಿರ್ತದೆ, ಹಾ. ಎಲ್ಲೆಲ್ಲೋ ಹಾಕಿರ್ತಾರೆ. ಈ ಬೋಗನ್ವಿಲ್ಲ ಅಂತ ಕಾಣ್ತದೆ, ಇದು ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಉತ್ತಮವಾಗಿ ಹಾ. ಅದ್ರ ಬಹಳಷ್ಟು ವೆರೈಟಿ ಇದೆ. ಬನ್ನಿ ಇಲ್ಲಿ ಒಂದು ನಿಮಿಷ ನಾನು ಇನ್ನೊಂದು ಅಷ್ಟು ವೆರೈಟಿ ತೋರಿಸ್ತೇನೆ ನಿಮ್ಗೆ. ಇವೆಲ್ಲ ಬೋಗನ್ವಿಲ್ಲಗಳು, ಹಾ. ಬೇರೆ ಬೇರೆ ಕಲರ್ನ ಬೋಗನ್ವಿಲ್ಲ, ಅಷ್ಟು ಮುದ ಕೊಡ್ತದೆ. ಇದು ಬೇಸಿಗೆ ಕಾಲದಲ್ಲಿ ಹಾ. ಬಿಸಿಲು ಬಿದ್ದರೆ ಆಯ್ತು ಇದಕ್ಕೆ. ಹಾ. ಹೆಚ್ಚಿನವ್ರು ಹೇಳ್ತಾರೆ ನಮ್ಮ ಊರಲ್ಲಿ ಬರುದಿಲ್ಲ ಇದು ಅಂತ ಹೇಳ್ಕೊಂಡು, ಬಟ್ ಇಲ್ಲಿ ಬಂದಿದೆ ನೋಡಿ. ಎಷ್ಟು ವೆರೈಟೀಸ್ ಇದೆ? ಏನಿಲ್ಲ, ಇದರೊಂದು 10-15 ವೆರೈಟಿಗಳ ಬೋಗನ್ವಿಲ್ಲ ನಮ್ಮಲ್ಲಿ ಇದೆ. ಹೌದು, ಪ್ರತಿಯೊಂದು ಕೂಡ ಅತ್ಯುತ್ತಮವಾಗಿ ಬರ್ತದೆ. ಬೇಸಿಗೆ ಕಾಲದಲ್ಲಿ ಅಂತೂ ಅದು ಬಹಳಷ್ಟು ಚಂದ ಹೂ ಕೊಡ್ತದೆ ಅಂತ ಹೇಳ್ಬೋದು. ಬಹಳಷ್ಟು ನೀರಿನ ಅವಶ್ಯಕತೆ ಕೂಡ ಇಲ್ಲ ಇದಕ್ಕೆ. ಕರೆಕ್ಟ್. 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನೀರು ಹಾಕಿದ್ರೆ ಸಾಕು. ದೊಡ್ಡ ಪಾಟ್ಗಳು ಬೇಡ ನೋಡಿ, ಬರೀ ಸಣ್ಣ ಪಾಟ್ಗಳಲ್ಲೇ ಇದು ಬೆಳೀತದೆ. ಅಂದ್ರೆ ಕಡಿಮೆ ಜಾಗ ಇರುವವರು ಕೂಡ ಮನೆ ಪಕ್ಕದಲ್ಲಿ ಕಡಿಮೆ ಖರ್ಚಲ್ಲಿ ಕೂಡ ಹೇಳ್ಬೋದು ನಾವು. ಬಹಳ ನೀರು ಬೇಡ, ಬಹಳಷ್ಟು ಏನು ವೀಟ್ ಬೇಡ, ಚಂದ ಬರ್ತದೆ ಇದು. ಇವೆಲ್ಲ ಕಲತ್ಯ ಅಂತ ಹೇಳ್ತಾರೆ. ಇದು ಕೂಡ ಒಂದು ತರದ ಎಲ್ಲಿ ಕೂಡ ಬರ್ತದೆ. ಸ್ವಲ್ಪ ಬಿಸಿಲು, ಸ್ವಲ್ಪ ನೆರಳು ಎರಡು ಬೇಕಾಗುತ್ತೆ ಇದು. ಅದು ಕೂಡ ಬಹಳಷ್ಟು ಚಂದ ಬರುವಂತದ್ದು. ಅರೇಕಾ ಪಾಮ್ ಅಂತ ಹೇಳ್ತಾರೆ. ಇವೆಲ್ಲ ಎಲ್ಲಾ ಕಡೆಯಲ್ಲಿ ಕಾಣ್ತದೆ. ಇದರಲ್ಲಿ ಅರೇಕಾ ಇದು ಕೂಡ ಆಗಿದೆ ಕಾಯಿ. ಹೌದು. ಏನಕ್ಕೆ ಅದು ಉಪಯೋಗ ಆಗುತ್ತಾ? ಇಲ್ಲ, ಖಂಡಿತವಾಗಿ ಚಂದ ಮಾತ್ರ ಅದು, ಯಾವುದಕ್ಕೂ ಉಪಯೋಗ ಆಗುವಂತದ್ದಲ್ಲ. ಇವೆಲ್ಲ ಸ್ವಲ್ಪ ನಮ್ಮ ಊರಲ್ಲಿ ರ್ಯಾರ್ ಅಂತ ಹೇಳ್ಬೋದು. ಇವೆಲ್ಲ ಬಹಳಷ್ಟು ಮುದ ಕೊಡ್ತದೆ ನೋಡಿ. ಇವೆಲ್ಲ ನೋಡಿ, ನಮ್ಮಲ್ಲಿ ಬೆಳೆದಿರೋದು ಜಮಳೆರಳೆ ಹಣ್ಣು. ಸಾಕಷ್ಟು ಹಣ್ಣು ಬಿಡ್ತದೆ. ಎಷ್ಟು ಹಣ್ಣು ಬಿಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂದು ನಮ್ಮ ಎಲ್ಲ ಏನು ಬಾವಲಿಗಳು ತಿಂತವೆ, ಬೇರೆ ಬೇರೆ ಪಕ್ಷಿಗಳು ತಿಂತವೆ, ಅಷ್ಟಾಗಿ ನಮಗೂ ಸಿಗ್ತದೆ ಸಾಕಷ್ಟು. ಇದರಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಒಳ್ಳೆ ನೆರಳು ಬರ್ತದೆ. ಒಳ್ಳೆ ನೆರಳು ಕೂಡ ಬರ್ತದೆ. ಬಹಳ ಚೆನ್ನಾಗಿ ಬೆಳೀತದೆ. ಬಹಳಷ್ಟು ಅದಕ್ಕೇನು ಯಾವುದೇ ಅವಶ್ಯಕತೆ ಕೂಡ ಇಲ್ಲ. ನೋಡಿ, ಇದು ಮದನ ಕಾಮೇಶ್ವರಿಯ ಗಿಡ. ಇದು ಅದರ ಮೊಗ್ಗು, ಹಾಗೆ ಅಲ್ಲಿ ಹೂ ಕೂಡ ಬಿಟ್ಟಿದೆ. ಬಹಳಷ್ಟು ಪರಿಮಳ ಅದು. ಬಹಳ ಕೆಲವರು ಅದನ್ನು ಹಾಗೆ ತಿನ್ಲಿಕ್ಕೂ ತಿಂತಾರೆ. ಮದನ ಕಾಮೇಶ್ವರಿ ದೇವರಿಗೂ ಬಹಳ ಇಷ್ಟವಾದಂತಹ ಹೂ. ಆ ಹೂವಿನ ಗಿಡ ಇದು ಚೆನ್ನಾಗಿ ಬರ್ತದೆ. ಎಲ್ಲ ಮೊಗ್ಗು ಇದೆ, ಜಾಸ್ತಿ ಮೊಗ್ಗುಗಳು ನೋಡಿ. ಇವೆಲ್ಲ ಮೊಗ್ಗು, ಕಾಯಲ್ಲ. ಕಾಯಲ್ಲ, ಇದು ಮೊಗ್ಗು ಅಷ್ಟೇ. ಇದು ಅರಳುತ್ತೆ. ಇನ್ನೊಂದು 4-5 ದಿವಸದಲ್ಲಿ ಅದು ಹೂ ಆಗ್ತದೆ. ಇದೊಂದು ತಾವರೆ ಅಂತ ಏನ್ ಹೇಳ್ತಾರೆ, ಏನೋ ಒಂದು ವರ್ಡ್ ಇದೆ ನೋಡಿ. ಇದು ಫರ್ನ್ ಅಂತ ಹೇಳ್ತಾರೆ. ನಮ್ಮ ಗುಡ್ಡೆಯಲ್ಲಿ ಬೇಕಾದಷ್ಟು ಕಾಣ್ಲಿಕ್ಕೆ ಸಿಗ್ತದೆ. ಗುಡ್ಡೆಯಲ್ಲಿ ಕಂಡಾಗ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ. ಅದನ್ನೇ ಪಾಟಲ್ಲಿ ಹಾಕಿ ಹೀಗೆ ನಟ್ಟಾಗ ಅದಕ್ಕೆ ಒಂದು ಏನು ಇದೇ ಬೇರೆ ಬರ್ತದೆ. ಬಹಳಷ್ಟು ಚೆನ್ನಾಗಿ ಬೆಳೀತದೆ. ಇದು ಖುಷಿ ಕೊಡುವಂತ ಒಂದು ಫರ್ನ್ ಇದು. ಇದು ಫಿಲೋಡೆಂಡ್ರಾನ್ ಅಂತ ಹೇಳ್ತಾರೆ ಇದಕ್ಕೆ. ಬೇರೆ ಬೇರೆ ವೆರೈಟಿಯಲ್ಲಿ ಬರ್ತದೆ ಇದು. ಹೌದು, ಬೇರೆ ಬೇರೆ ವೆರೈಟಿಯಲ್ಲಿ ಬರ್ತದೆ. ಬೇರೆ ಬೇರೆ ಕಲರ್ಗಳು, ಬೇರೆ ಬೇರೆ ಕಲರ್ ಬರ್ತದೆ. ಇದು ಒಂಥರ ರ್ಯಾರ್ ವೆರೈಟಿ, ಸ್ಯಾಂಡು ಸೈಡ್ ಅಲ್ಲಿ. ಇದು ಬಿಗೋನಿಯಾ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಕೂಡ ಒಳ್ಳೆ ನೋಡಿ, ಇಲ್ಲಿ ಬಂದಿದೆ. ಬೇರೆ ಬೇರೆ ವೆರೈಟಿ ಇದೆ ಇದರಲ್ಲಿ. ಬಿಗೋನಿಯಾದಲ್ಲಿ ಒಂದು 7-8 ವೆರೈಟಿ ಇದೆ. ಬೇರೆ ಬೇರೆ ಕಲರ್ ಅಲ್ಲಿ ಬರ್ತದೆ. ಇದು ಮನಿ ಪ್ಲಾಂಟ್. ಇದರಲ್ಲಿ ಬಹಳಷ್ಟು ವೆರೈಟಿ ಇದೆ. ಅಂದ್ರೆ ವೆರೈಟಿ ಇನ್ ದ ಸೆನ್ಸ್ ಅದರಲ್ಲಿ ವೆರಿಗೇಟೆಡ್ ಅಂತ ಹೇಳ್ತೇವೆ ನಾವು. ಇದು ಮಾಮೂಲಿ ಮನಿ ಪ್ಲಾಂಟ್. ಎಲ್ಲರೂ ಕೇಳ್ತಾರೆ, ನಿಮ್ಗೆ ಅಕೌಂಟ್ಗೆ ದುಡ್ಡು ಬರ್ತದ ಅಂತ. ಅಕೌಂಟ್ಗೆ ದುಡ್ಡು ಬರೋದಿಲ್ಲ, ಆದ್ರೆ ಮನಸ್ಸಿಗೆ ದುಡ್ಡು ಬರ್ತದೆ. ಈ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡುವಂತದ್ದು ನಿಮ್ಗೆ ಎಷ್ಟು ವರ್ಷದಿಂದ ಹ್ಯಾಬಿಟ್ ಇದೆ? ಇಲ್ಲ, ಕೊರೋನಾ ನಂತರವೇ. ಕೊರೋನಾಕ್ಕಿಂತ ಮುಂಚೆ ನಾನು ಇದರ ಬಗ್ಗೆ ತಲೆ ಹಾಕಿದವನಲ್ಲ. ಅದರ ನಂತರ ಒಂದು ಆಸಕ್ತಿ ಬೆಳೀತು. ಅದರ ನಂತರ ನಾವು ಟೈಮ್ ಪಾಸ್ಗೋಸ್ಕರ ಬೆಳೆಸ್ಕೊಂಡಂತ ಒಂದು ಹಾಬಿ ಇದು. ಬಟ್ ಅದ್ರ ಮೇಲೆ ಆಮೇಲೆ ಅದು ಕಂಪ್ಲೀಟ್ ಆಗಿ ಎಲ್ಲಿ ಹೋದ್ರು ಒಂದಷ್ಟು ಗಿಡ ತರುವಂತದ್ದು, ಹೊಸ ಹೊಸ ಗಿಡ ನೋಡುವಂತದ್ದು. ಬೇರೆ ಬೇರೆ ಮನೆಗಳಿಗೆ ಹೋದಾಗ ಕೂಡ ಅಲ್ಲಿ ಫಸ್ಟ್ ನೋಡಿದ ಗಿಡಗಳು ಯಾವ್ದು ಅಂತ ಹೇಳ್ತಾರೆ. ಇದು ಪಾಟಲ್ಲಿ ಹಾಕಿರೋ ಶುಂಠಿ ಅಲ್ಲ? ಇದು ಪಾಟಲ್ಲಿ ಹಾಕಿರುವಂತ ಶುಂಠಿ, ಲೋಕಲ್ ಶುಂಠಿ. ಹೌದು, ಲೋಕಲ್ ಶುಂಠಿ. ಅದು ಚೆನ್ನಾಗಿ ಗಿಡ ಕೂಡ ಚಂದ ಬಂದಿದೆ ನೋಡಿ. ಒಳ್ಳೆ ಆಗಿರ್ಬೋದು ಶುಂಠಿ. ಹಾಗೆ ಈಗ ನನ್ನ ಬೆನಕ ಗಾರ್ಡನ್ ಅಂತ ಹೇಳ್ಬೋದು. ಗಾರ್ಡನ್ ಕೂಡ ಬೆನಕ ಗಾರ್ಡನ್ ಅಂತಾನೆ ಎಲ್ಲರೂ ಹೆಸರಿಡ್ತಾರೆ. ನಾನು ಹೆಸರು ಅಂತ ಇಟ್ಟಿಲ್ಲ, ಆದ್ರೂ ಕೂಡ ಎಲ್ಲರೂ ಹೇಳುವಂತದ್ದು ಇದು ಬೆನಕ ಗಾರ್ಡನ್ ಅಂತ. ಇದರ ವಿಶಿಷ್ಟತೆ ಅಂತ ಹೇಳಿದ್ರೆ, ಮರ ಗಿಡಗಳಿಗೆ ಅಥವಾ ಗಿಡಗಳಿಗೆ ಒಂದು ತಾಣವ ಮಾಡುವಂಥದ್ದು ಅಂತ ನಾವು
ಕಾನ್ಸೆಪ್ಟ್. ನಾವು ಇಂಟರ್ನೆಟ್ ನೋಡುವಾಗ ಅದರಲ್ಲಿ ಬಹಳಷ್ಟು ಝೆನ್ ಗಾರ್ಡನ್ ಅಂತ ಹೇಳ್ತಾರೆ, ಹಾ. ಅಥವಾ ಜಪಾನ್ ನಲ್ಲಿ, ಚೈನಾದಲ್ಲಿ ಎಲ್ಲ ಝೆನ್ ಗಾರ್ಡನ್ ಬಹಳಷ್ಟು ಹ್ಮ್. ಫೇಮಸ್ ಆಗಿದೆ. ಹಾ. ಅದರದ್ದು ಕೆಲವು ಪಾರ್ಟ್ ನನ್ನ ಇದಕ್ಕೆ ಅಡಾಪ್ಟ್ ಮಾಡಿಕೊಂಡು, ಹಾ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಇವರು ಪುತ್ತೂರಿನಲ್ಲಿ ಮಾಸ್ಟರ್ ಪ್ಲಾನ್ ಇದ್ದಾರೆ. ಹಾ. ಅವರಲ್ಲಿ ನಾನೊಂದು ಕಾನ್ಸೆಪ್ಟ್ ಅನ್ನ ಇದ್ದೆ, ಹಾ. ನನಗೊಂದು ಈ ರೀತಿದ್ದು ಬೇಕು, ಮಾಡಿಕೊಡ್ಬೋದು ಅಂತ. ಖಂಡಿತವಾಗ್ಲೂ ಅವರು ಒಪ್ಪಿಕೊಂಡ್ರು. ನನ್ನ ಕನಸಿನ ಪ್ರಕಾರ ಅವರು ಮಾಡಿಕೊಟ್ಟಿದ್ದಾರೆ. ಹಾ. ಅದರಲ್ಲಿ ನೋಡಿ, ನೀವೆಲ್ಲ ಕಾಣ್ಬೋದು, ಈ ಬ್ಯಾಂಬೂ ತರ ಅನ್ನಿಸ್ತದೆ ನಿಮ್ಗೆಲ್ಲ ಇದು ನೋಡುವಾಗ. ಹೌದು. ಬ್ಯಾಂಬೂ ಏನು ಅಂತ, ಅದು ಆಕ್ಚುಲಿ ಬ್ಯಾಂಬೂ ಅಲ್ಲ, ಹಾ. ಅದು ಇದರಿಂದ ಮಾಡಿರುವಂತದ್ದು. ಏನು, ಸಿಮೆಂಟ್ ಮತ್ತು ಕಬ್ಬಿಣದಿಂದ ಮಾಡಿದಂತ ಹಾ. ಇದು. ನೋಡುವಾಗ ಹಳದಿ ಬಿದಿರಿದ್ದಾಗಿದೆ. ಇದು ಬ್ಯಾಂಬೂನ ಹಾಗೆ ಕಾಣಿಸ್ತಿದೆ, ಬಟ್ ಹಾ. ಸಿಮೆಂಟ್ ಮತ್ತೆ ಕಬ್ಬಿಣವನ್ನು ಉಪಯೋಗ ಮಾಡಿದಂಥದ್ದು. ಹಾ. ಪರ್ಮನೆಂಟ್, ಯಾಕಂದ್ರೆ ಎಷ್ಟು ನೀರು ಹಾಕಿದ್ರೆ ಏನು ಹಾಳಾಗುದಿಲ್ಲ. ಹಾ, ಹಾ, ಹಾ. ಇಲ್ಲ, ಇದು ನಮಗೆ ಬ್ಯಾಂಬೂ ಅಥವಾ ಇದರಲ್ಲಿ ಮಾಡಿದ್ರೆ ಹಾ. ಬಹಳಷ್ಟು ಬೇಗ ಹಾಳಾಗ್ತದೆ ಅದು. ಹಾ, 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 ಹಾ. ಹಾಗಾಗಿ ಇದನ್ನ ಈ ಕಾನ್ಸೆಪ್ಟ್ ಅಲ್ಲಿ ನಾವು ಅದನ್ನ ರಚನೆ ಮಾಡಿದ್ವಿ. ಅವರೊಂದು 3-4 ತಿಂಗಳಲ್ಲಿ ಇದನ್ನು ನಮಗೆ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಸೆಟ್ ಮಾಡಿ ಕೊಟ್ಟಿದ್ದಾರೆ. ಈಗ ಸರ್, ಇದು ಒಂದು ಸೂಪರ್ ಆಗಿರುವಂತ ಬಳ್ಳಿ. ಹೌದು. ಮತ್ತೆ ತುಂಬಾ ಈ ಮೊಜಂಟಿ ಜೇನು ಅಂತ ಇದೆಯಲ್ಲ, ಅದು ನೋಡಿ ಇಲ್ಲಿ ಓಡಾಡ್ತಿದೆ. ನೀವು ಸಾಕಿದಿರಾ ಮೊಜಂಟಿ? ಪ್ರಾಕೃತಿಕವಾಗಿ ಇದು ಗುಜಂಟಿ ಅಲ್ಲಲ್ಲಿ ಬೆಳೆದಿದೆ, ಅಲ್ಲಲ್ಲಿ ಮನೆ ಮಾಡಿದ್ದಾವೆ, ಹಾ. ನಾನಾಗಿ ಬೆಳೆದಿದೆ. ದೊಡ್ಡ ದೊಡ್ಡ ದುಂಬಿಗಳು ಓಡಾಡ್ತಿದೆ ಸರ್. ಯಾವ್ದು ಇದು? ಇದು ಬ್ಲೂ ಟ್ರಂಪೆಟ್ ವೈನ್ ಅಂತೇಳಿ ಒಂದು ಪ್ಲಾಂಟ್ ಇದು. ಓ. ಆ ಬ್ಲೂ ಟ್ರಂಪೆಟ್ ಫ್ಲವರ್ ಅಂತ ಹೇಳ್ತಾರೆ ಇದಕ್ಕೆ. ಹಾ, ಹಾ, ಹಾ. ನೋಡಿ, ಒಂಥರ ಬೆಲ್ ತರ ಇದೆ ಇದು. ಹಾ. ಚೆನ್ನಾಗಿ ಬೆಳೀತದೆ. ವರ್ಷ ಇಡೀ ಆಗ್ತದ? ವರ್ಷ ಇಡೀ ಹೂ ಆಗ್ತಾ ಇರ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ, ಹಾ. ಆದ್ರೆ ವರ್ಷ ಇಡೀ ಹೂ ಆಗ್ತದೆ. ಹಾ. ಸಾಕಷ್ಟು ಜೇನುನೊಣಗಳಿಗೆಲ್ಲ ಆಹಾರ ಕೂಡ ಕೊಡ್ತದೆ. ಅಲ್ಲ, ಹಾಗಾಗಿ ಇದು ಪ್ರಾಕೃತಿಕವಾಗಿ ಕೂಡ ಬಹಳಷ್ಟು ತುಂಬಾ ಮಹತ್ವದ್ದಾಗಿದೆ. ತುಂಬಾ ಕವರ್ ಆಗಿದೆ. ಇದರಲ್ಲಿ ಬೇರೆ ಬೇರೆ ಕಲರ್ದು ಬರ್ತದೆ. ಇದರಲ್ಲಿ ಒಂದು ರೆಡ್ ಕಲರ್ದು ಕೂಡ ಬರ್ತದೆ, ನಿಮಗೆ ಒಳಗೆ ಹೋಗ್ತಾ ತೋರಿಸ್ತೇನೆ ನಾನು. ಹಾ. ಅದಲ್ಲದೆ ಇದು ಕೂಡ ಝಡ್ ಪ್ಲಾಂಟ್ ಅಂತ ಹೇಳ್ತೇವೆ ನೋಡಿ, ಇದು ಕೂಡ ಹಾ. ಬಹಳ ಒಳ್ಳೆ ಬರ್ತದೆ. ಇಂಡೋರ್ ಔಟ್ಡೋರ್ ಎರಡೂ ಬರ್ತದೆ. ಹಾ. ಇವೆಲ್ಲ ಇಂಡೋರ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಹಾ. ಇದು ಬೇರೆ ಬೇರೆ ವೆರೈಟಿಯ ಗಿಡಗಳಲ್ಲ. ಹೌದು ಹೌದು. ನೋಡಿ ಸ್ನೇಹಿತರೆ, ಇಲ್ಲಿ ಸರದು ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಇಲ್ಲಿ ವ್ಯವಸ್ಥೆ. ಅದ್ರ ಒಳಗಡೆ ಇದು ಹೂವಿನ ಮನೆ ಅಂತ ಹೇಳ್ಬೋದಲ್ಲ ಸರ್? ಗಿಡಗಳ ಮನೆ. ಬೆನಕ ಗಿಡಗಳ ಮನೆ ಅಲ್ಲ? ಹೂವು ಒಳಗಡೆ ಆಗುದು ಬಹಳ ಕಷ್ಟ. ಅದಕ್ಕೋಸ್ಕರ ಈ ರೀತಿಯ ಗಿಡಗಳನ್ನು ನೀವು ಪ್ಲಾಂಟ್ಸ್ ಅನ್ನೇ ಹಾಕಿದೆ. ಹೇಗೆ ಅದು ಸೆಲೆಕ್ಟ್ ಮಾಡಿದ್ ನೀವೆಲ್ಲ? ಇದು ಏನಿಲ್ಲ, ಆನ್ಲೈನ್ ಅಲ್ಲಿ ಜಾಸ್ತಿ ಸೆಲೆಕ್ಟ್ ಮಾಡಿರೋದು. ಮತ್ತೆ ಬೇರೆ ಬೇರೆ ಕಡೆ ಹೋದಾಗ ಕಾಣಿಸ್ತದೆ ನಮ್ಗೆ, ಅದೊಂದಿಲ್ಲ ಇದೊಂದಿಲ್ಲ ಅಂತ. ಎಷ್ಟು ಕಡಿಮೆ ಆದ್ರೂ ಹೊರಗೆ ಹೋಗಿ ಎಲ್ಲಿ ಹೋದ್ರು ಕೂಡ ಒಂದು 4 ಗಿಡ ನನ್ನ ಕಾರಲ್ಲಿ ಬರುವಾಗ ಬರ್ತದೆ ಮನೆಗೆ. ಆಮೇಲೆ ಜಾಗಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತ ಬಹಳಷ್ಟು ಸಲ ನಿಲ್ಸ್ಕೊಳ್ತೇನೆ, ಆದ್ರೂ ಮನಸ್ಸು ಕೇಳುದಿಲ್ಲ. ಇನ್ನಷ್ಟು ಬೇಕು ಅಂತ ಹೇಳಿ ಅದು ಹೋಗ್ತಾ ಹೋಗ್ತದೆ. ಇದೊಂದು ರಬ್ಬರ್ ಪ್ಲಾಂಟ್ ಕೂಡ ಇಲ್ಲೇ ಇದೆ. ಅದು ಇಂಡೋರ್ ಬೆಳೀತದೆ, ಹೊರಗಡೆ ಬೆಳೀತದೆ. ಬಹಳಷ್ಟು ಒಂದು ಗ್ರೀನರಿ, ರಬ್ಬರ್ ಟೈಪ್ ಅಲ್ಲಿ ಇದೆ ಅಲ್ಲ? ಗ್ರೀನರಿ ರಬ್ಬರ್ ಪ್ಲಾಂಟ್ ಅಂತ ಹೇಳ್ತಾರೆ. ರಬ್ಬರ್ ಏನ್ ಆಗುದಿಲ್ಲ, ಅದು ಇಟ್ಟಿದೆ ರಬ್ಬರ್ ಪ್ಲಾಂಟ್. ಚೆನ್ನಾಗಿದೆ, ಮೇಲಕ್ಕೆ ಹೋಗಿದೆ, ಬಹಳ ಚೆನ್ನಾಗಿ ಮೇಲೆ ಹೋಗಿದೆ. ಕರೆಕ್ಟ್. ನೋಡಿ ಸ್ನೇಹಿತರೆ, ಇಲ್ಲಿ ಈಗ ಒಳಗೆ ಹೋಗ್ತಿದ್ದೇವೆ ಇದ್ರದ್ದು. ನೋಡಿ, ಒಳಗಡೆ ನೋಡ್ಬೇಕಾದ್ರೆ ನಿಮ್ಗೆ ಕಾಣಬಹುದು, ಹೊರಗಡೆಯಿಂದ ಯಾವುದೇ ಗೋಡೆಗಳಿಲ್ಲ, ಆದ್ರೆ ಹಸಿರು ಗೋಡೆಗಳು ನಿರ್ಮಾಣ ಆಗಿದೆ ಗಿಡಗಳಿಂದ, ಬಳ್ಳಿಯಿಂದ. ಅದೇ ಬಳ್ಳಿಯ ಸರ್ ನೀವು ಹೇಳಿದ್ರಲ್ಲ, ಅದೇ ಬಳ್ಳಿಯ? ಅದೇ ಬಳ್ಳಿ ಇಲ್ಲಿ ಕೂಡ ಬೆಳೆದಿದೆ. ಅದೇ ಬಳ್ಳಿ ಪೂರ್ತಿ ಕವರ್ ಆಗಿದೆ, ಫುಲ್ ಕವರ್ ಆಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೂಡ ಸುಂದರವಾಗಿ ನೋಡಿ ಫರ್ನ್. ನೋಡಿ, ಇದೊಂದು ನಮ್ದು ಬೆಳಗ್ಗೆ ಟೀ ಏನ್ ಹೇಳ್ತೇವೆ, ಚಾ ಕುಡಿಯೋ ಪ್ಲೇಸ್ ಅಂತ ಹೇಳ್ತೇವೆ. ಇಲ್ಲಿ ಒಂದು ಕೂತು ಅರ್ಧ ಗಂಟೆ ಸಮಯ ಬೆಳಗ್ಗೆ ಒಂದು ಕಳಿತೇನೆ. ಬಹಳಷ್ಟು ಮುದ ಕೊಡುವಂತಹ ಪ್ಲೇಸ್ ಇದು ಅಲ್ಲ. ನಿಮ್ಮನ್ನು ವೆಲ್ಕಮ್ ಮಾಡ್ಲಿಕ್ಕೆ ಬುದ್ಧ ಮಾಂಕ್ ಕೂಡ ರೆಡಿ ಇದ್ದಾರೆ. ಅಂದ್ರೆ ಇಲ್ಲಿ ಯಾರಾದ್ರೂ ಬಂದ್ರೆ ನಿಮ್ ಸ್ನೇಹಿತರು ನಾವು ಹೆಚ್ಚು ಸಮಯ ಸ್ಪೆಂಡ್ ಮಾಡೋದು ಇಲ್ಲಿ, ಇದೇ ಜಾಗದಲ್ಲಿ. ಮನೆಯಿಂದ ಜಾಸ್ತಿ ಇಲ್ಲೇ ಕೂತಿರ್ತೇವೆ. ಎಲ್ಲರೂ ಇಷ್ಟಪಡ್ತಾರೆ ಈ ಜಾಗ. ಹೌದು, ಹಾಗಾಗಿ ಎಲ್ಲ ಹೌದು, ಎಲ್ಲ ನ್ಯಾಚುರಲ್ ಆಗಿರುವಂತದ್ದು. ಇದಕ್ಕೆ ನೀರಿನ ಗೊಬ್ಬರಕ್ಕೆಲ್ಲ ಹೇಗೆ ಸರ್ ವ್ಯವಸ್ಥೆ? ಇದಕ್ಕೆ 2 ದಿನಕ್ಕೊಮ್ಮೆ ನೀರು ಹಾಕ್ಲೇಬೇಕು. ತಿಂಗಳಿಗೊಮ್ಮೆ ಗೊಬ್ಬರ ಸ್ವಲ್ಪನಾದ್ರೂ ಹಾಕ್ಬೇಕಾಗುತ್ತೆ. ನ್ಯಾಚುರಲ್ ಗೊಬ್ಬರಗಳನ್ನು ಜಾಸ್ತಿ ಯೂಸ್ ಮಾಡ್ತೇವೆ ನಾವು. ಸಾವಯವ ಗೊಬ್ಬರಗಳೇ. ನೀರಿದೆ ಹೇಗೆ ಸಿಸ್ಟಮ್? ನೀರು ಇದನ್ನ ಹಾಕ್ತಾರೆ 2 ದಿನಕ್ಕೆ 3 ದಿನಕ್ಕೊಮ್ಮೆ. ಅದೇ ಕೆಲವುದಕ್ಕೆ ನೀರು ಕಮ್ಮಿ ಹಾಕ್ಬೇಕು, ಕೆಲವುದಕ್ಕೆ ನೀರು ಜಾಸ್ತಿ ಹಾಕ್ಬೇಕು. ಅದರ ಬಗ್ಗೆ ರಿಸರ್ಚ್ ಮಾಡುವಂತ ವಿಷಯ. ಯಾಕಂದ್ರೆ ಎಷ್ಟೋ ಗಿಡಗಳಿಗೆ 4 ದಿವಸಕ್ಕೊಮ್ಮೆ 5 ದಿವಸಕ್ಕೊಮ್ಮೆ ನೀರು ಹಾಕಿದ್ರೆ ಸಾಕು, ಕೆಲವೊಂದಕ್ಕೆ ಮಾತ್ರ. ಅದಕ್ಕೆ ಪ್ರತಿ ಸಲ ನಾನು ನಮ್ಮ ಕೆಲಸದೊಳಗೆ ಹೇಳಿಕೊಂಡು ಗಿಡವನ್ನ ಮುಟ್ಟಿ ನೋಡ್ಬೇಕು, ಗಿಡದ ಬುಡವನ್ನ ಮುಟ್ಟಿ ನೋಡ್ಬೇಕು. ಅದರಲ್ಲಿ ತೇವಾಂಶ ಇದ್ರೆ ಪುನಃ ನೀರು ಹಾಕಬಾರ್ದು. ತೇವಾಂಶ ಕಮ್ಮಿ ಆದಾಗ ಮಾತ್ರ ನೀರು ಹಾಕ್ಬೇಕು. ಅದೇ ಒಂದು ದೊಡ್ಡ ಪಾಠ ಆಗ್ತದೆ. ಆಗಾಗ ನಮ್ಗೆ ಅವಳಿಗೆ ಗಲಾಟೆ ಆಗ್ತಾನೆ ಇರ್ತದೆ ಆ ನೀರು ಹಾಕುವ ವಿಷಯದಲ್ಲಿ. ಬಟ್ ಬಹಳಷ್ಟು ಅದರಲ್ಲಿ ಏನು ತಿಳ್ಕೊಳ್ಬೇಕಾಗ್ತದೆ. ಒಟ್ಟಾರೆ ನೀರು ಹಾಕಿದ್ರೆ ಖಂಡಿತವಾಗ್ಲೂ ಬರುದಿಲ್ಲ. ಒಟ್ಟಾರೆ ನೀರು ಹಾಕಿದ್ರೆ ಅದಕ್ಕೆ ಫಂಗಸ್ ಬರ್ತದೆ, ಗಿಡ ಬೇಗ ಹಾಳಾಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಬಹಳಷ್ಟು ಜಾಗೃತಿಯಾಗಿ ಹಾಕ್ಬೇಕಾಗುತ್ತೆ. ಕಲ್ತ್ರ ಅವರು
ಈಗ ಸದ್ಯ ಕಲ್ತಿದ್ದಾರೆ ಆಫ್ಟರ್ 6 months. ಹಾ. ಈಗ ಸ್ವಲ್ಪ ಪರವಾಗಿಲ್ಲ, ಸೆಟ್ ಆಗ್ಬಿಟ್ಟಿದ್ದಾರೆ. ಆದ್ರೂ ಬಹಳಷ್ಟು ಸಲ ಬಯಸ್ಕೊಳ್ತಾಳೆ. ಹೌದು. ಆದ್ರೂ ದೊಡ್ಡ ಸಾಧನೆ, ಯಾಕಂದ್ರೆ ಒಂದೊಂದು ಗಿಡವೂ ಕೂಡ ಒಂದೊಂದು ರೀತಿ ಇರ್ತದೆ. ಬೆಳಗ್ಗೆ 1-2 ಗಂಟೆ ನಾವು ಇದ್ರಲ್ಲೇ ಬಿದ್ದಿರ್ತೇನೆ. ಹಾ. ಹೌದು. ಅಂದ್ರೆ ನೀವು ಗಮನ ಕೊಡ್ತೀರಿ ಪೂರ್ತಿ. ಖಂಡಿತವಾಗಿ ಅಲ್ಲ. ನಾ ಕೊಡ್ಬೇಕು. ನೀವು ಅದು ಗಿಡಗಳನ್ನು ಮಾತಾಡ್ಸಿದ್ರೆ ಮಾತ್ರ ಅದು ಬರ್ತವೆ, ಇಲ್ಲದಿದ್ರೆ ಬರೋದಿಲ್ಲ ಅದು. ಅಲ್ಲ. ಗಿಡಗಳು ಕೂಡ ಒಂದು ತರ ಮನುಷ್ಯರ ಹಾಗೆ. ಹಾ. ನಾವು ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ಖಂಡಿತವಾಗ್ಲೂ ಬರೋದಿಲ್ಲ. ಅದರ ಒಟ್ಟಿಗೆ ನಾವು ಇದ್ರೆ ಮಾತ್ರ ಅದು ಅಷ್ಟು ಚೆನ್ನಾಗಿ ಬರ್ಲಿಕ್ಕೆ ಕಾರಣ. ಕರೆಕ್ಟ್. ನೋಡಿ ಇವೆಲ್ಲ ಶಾಂತದ ಮೂರ್ತಿ, ಶಾಂತ ಮೂರ್ತಿ ಅಂತ ಹೇಳ್ತಾರೆ ಬುದ್ಧಂದು. ನೀರಿನ ಅದರಲ್ಲಿ ಮಧ್ಯದಲ್ಲಿ ಕೆಳಗಡೆ ಮೀನುಗಳು ಕೂಡ ಇದಾವೆ ನೋಡಿ. ಫಂಗಸ್ ವಾಲ. ಹೌದು. ಕೆಲವು ಸಲ ಬೆಕ್ಕು ಬಂದು ಮೀನು ಹಿಡಿಯುವಂತ ಕೂಡ ಇದೆ. ಹೌದಾ? ಹೌದು, ಕೆಲವು ಮೀನುಗಳು ಹೋಗಿದೆ ಅದ್ರಲ್ಲಿ. ಹೀಗೆ ಬರೀ ಕೇವಲ ಒಂದು 3-4 ಮೀನುಗಳಿದ್ದಾವೆ. ಇಷ್ಟಿಷ್ಟದ ಮೀನನ್ನು ಹಿಡಿತದ? ಕೈ ಹಾಕಿ ಅದು ಭಯಂಕರ ಜೋರ್ ಇರ್ತವೆ. ನೋಡಿ ಸ್ನೇಹಿತರೆ, ಮೀನುಗಳು ನಿಮ್ಗೆ ದರ್ಶನ ಕೊಡ್ತಾ ಇದೆ. ನಾವು ಬಂದಿದ್ದೇವೆ ಅಂತ ಹೇಳಿ ಅದು ಅಡಿಯಲ್ಲಿ. ಈಗ ಉಜಿರೆಯಲ್ಲಿ ನೀವು ಈಗ ಆಸ್ಪತ್ರೆ ಪ್ರಾರಂಭ ಮಾಡಿ ಸುಮಾರು 25 ವರ್ಷ ಆಯ್ತು. 25 ವರ್ಷ ಆಯ್ತು. ಹೌದು. ಯಾಕೆ ಉಜಿರೆಯಲ್ಲೇ ಪ್ರಾರಂಭ ಮಾಡ್ಬೇಕು ನೀವು ಯೋಚನೆ ಮಾಡಿದ್ರಿ? ಇಲ್ಲ, ನಮಗೆ ಆಕ್ಚುಲಿ ನಿಡ್ಲಿಕ್ಕೆ ಬಹಳ ಹತ್ತಿರದ ಪ್ಲೇಸ್ ಇತ್ತು. ಬರೇ ಬರಂಗಾಯದಲ್ಲಿ ನಾನೊಂದು ಕ್ಲಿನಿಕ್ ಕೂಡ ಪ್ರಾರಂಭ ಮಾಡಿದೆ, ಬರಂಗಾಯ ಕಾರ್ಯಕ್ರಮದಲ್ಲಿ. ಬಟ್ ಅದು ಸಣ್ಣ ಊರು ಅಂತ ಅನಿಸ್ತು. ಫ್ಯೂಚರಿಗೆ ಒಂದು ಸ್ವಲ್ಪ ದೊಡ್ಡ ಊರಲ್ಲಿ ಒಂದು ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡುವಂತ ಆಲೋಚನೆ ಮಾಡಿ ಉಜಿರೆಯಲ್ಲಿ ಅವಾಗ ಕ್ಲಿನಿಕ್ ಪ್ರಾರಂಭ ಮಾಡಿದೆ. ಉಜಿರೆಯಲ್ಲಿ ಪೇಟೆಯಲ್ಲಿ ಬೆನಕ ಕ್ಲಿನಿಕ್ ಅಂತ ಪುಟ್ಟ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಬೆಳೀತಾ ಅದು 10 ವರ್ಷಗಳಲ್ಲಿ ಅದು ಚೆನ್ನಾಗಿ ಬೆಳೀತು. ಎಲ್ಲ ಊರಿನವರ ಸಹಕಾರ ಪ್ಲಸ್ ನಮ್ಮ ಎಲ್ಲರ ಸಹಕಾರದಿಂದಾಗಿ ಅದು ಚೆನ್ನಾಗಿ ಬೆಳೀತು. ಒಂದು ಯಾಕೆ ಉಜಿರೆಯಲ್ಲೇ ಒಂದು ವಾಂತಿ ಭೇದಿಗೆ ಬೇಕಾಗುವಂತ ಒಂದು ಸಣ್ಣ ಆಸ್ಪತ್ರೆಯನ್ನ ಪ್ರಾರಂಭ ಮಾಡುವಂತ ನಾನು 2000 ಇಸಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದೆ. ಅವಾಗ ನಿಮ್ಗೆಲ್ಲ ಗೊತ್ತಿದೆ, ಬೆಳ್ತಂಗಡಿ ತಾಲೂಕಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಯಾವುದೇ ಒಂದು ಆಸ್ಪತ್ರೆ ಇಲ್ಲ. ಮಂಗಳೂರು ಹೋಗ್ಬೇಕಿತ್ತು. ಎಲ್ಲದಕ್ಕೂ ಮಂಗಳೂರಿಗೆ ಹೋಗ್ಬೇಕಿತ್ತು. ಹೆಚ್ಚಿನ ಸಲ ಮಂಗಳೂರಿಗೆ ಹೋಗ್ತೇವೆ. ವಾಂತಿ ಭೇದಿಯಂತಹ ಕಾಯಿಲೆಗಳಿಗೆ ಎಷ್ಟೋ ಸಲ ನಮ್ಮ ಇಲ್ಲೇ ಮನೆಗೆ ಬಂದು ರಾತ್ರಿಗೆ ಪೇಷಂಟ್ಗಳು ಬರ್ತಾ ಇದ್ರು. ಹೊಟ್ಟೆ ನೋವು ಜೋರಾದ್ರೆ, ವಾಂತಿ ಜೋರಾದ್ರೆ ಎಷ್ಟೋ ಸಲ ವಾಂತಿ ಮಾಡಿದ್ದು ಉಂಟು ಅವ್ರು ನಮ್ಮ ಏನು ಎಕ್ಸಾಮಿನೇಷನ್ ಟೇಬಲ್ ಮೇಲೆ. ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋದು ನಾವೇ ಇತ್ತು, ಯಾರು ಕೆಲಸದವರು ಇರ್ಲಿಲ್ಲ. ಇಂಥ ಸಂದರ್ಭಗಳು ಬಹಳಷ್ಟು ಬಂದ ಕಾರಣ ಒಂದು ಸಣ್ಣ ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡುವಂತ ನಾನು, ನಿಮಗೆಲ್ಲ ಗೊತ್ತಿದೆ, 2000 ಜನವರಿ 27ರಂದು 8 ಹಾಸಿಗೆ ಇರುವಂತಹ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಿದೆ. ಪ್ರತಿಯೊಬ್ರು ಹೇಳ್ತಿದ್ರು, ಬೆನಕ ಒಂದು ಎಲ್ಲಿ ತಿರ್ಬೇಕು, ಒಂದು ಎಲ್ಲೆಡೆ ಗುಂಡಿಡುಂಟು ಅಂತ ಹೇಳ್ಕೊಂಡು ಎಲ್ಲರೂ ನೋಡಿದವರಿದ್ದೀವಿ, ಎಲ್ಲರೂ ಹೇಳ್ತಾ ಇದ್ರು ಕೂಡ. ಆದ್ರೆ ಮುಂದೆ ಅದೇ ದೊಡ್ಡದಾಗಿ ಬೆಳೀತಾ ಬಂತು. ಸಾಕಷ್ಟು ಬೇರೆ ಬೇರೆ ಡಾಕ್ಟರ್ಗಳು ನನಗೆ ಸಹಕಾರ ಕೊಟ್ಟರು. ಅವಶ್ಯಕತೆ ಬಿತ್ತು. ಈ ಊರಿಗೆ ಏನೇನು ಅವಶ್ಯಕತೆ ಇದೆ ಅದರ ಪ್ರಕಾರ ನಾವು ಅದನ್ನ ಬೆಳೆಸ್ಕೊಂಡು ಹೋದ್ವಿ. ಈ ಊರಿಗೆ ಏನು ವಾಂತಿ ಭೇದಿಯ ಒಟ್ಟಿಗೆ ಮಾಮೂಲಿ ಜ್ವರಕ್ಕೆ ಬೇಕಾಗುವಂತ ವ್ಯವಸ್ಥೆಗಳು ಅಥವಾ ಡೆಲಿವರಿಗೆ ಬೇಕಾಗುವಂತ ವ್ಯವಸ್ಥೆಗಳನ್ನ ಮಾಡಿದೆ ಡಾಕ್ಟರ್ ಭಾರತಿ. ಅವಳಿಗೂ ಸಾಕಷ್ಟು ಪೇಷಂಟ್ಗಳಿದ್ರು, ಹಾಗಾಗಿ ಡೆಲಿವರಿಗೆ ಬೇಕಾಗುವಂತ ವ್ಯವಸ್ಥೆ ಇಂಥದ್ದನ್ನೆಲ್ಲ ಬೆಳೆಸ್ತಾ ಹೋಗಿ ಕೊನೆಗೆ ಒಂದು OT ಬೇಕು ಅಂತ ಹೇಳಿ ಆಯ್ತು. ಹಾಗೆ ಪ್ರತಿಯೊಂದನ್ನು ಎಡಿಷನ್ ಮಾಡ್ತಾ ಹೋದ್ವಿ. ಇದೀಗ 130 ಹಾಸಿಗೆಗಳ ಸಾಧಾರಣ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವಂತಹ ಆಸ್ಪತ್ರೆಯನ್ನಾಗಿ ಬೆಳೆಸಿದಂತಹ ಸಂತೋಷ ಇದೆ. ಈಗ ನಮ್ಮ ಮಕ್ಕಳು ಕೂಡ ನಮ್ಮೊಟ್ಟಿಗೆ ಸೇರಿದ್ದಾರೆ. ಇಬ್ರು ಮಗ ಆರ್ಥೋಪೆಡಿಕ್ ಸರ್ಜನ್, ಮಗಳು ಗೈನಕಾಲಜಿಸ್ಟ್, ಜೊತೆಗೆ ಅಳಿಯ ಎಮರ್ಜೆನ್ಸಿ ಮೆಡಿಸಿನ್, ಅವನು ಕೂಡ ನಮ್ಮೊಟ್ಟಿಗೆ ಇದ್ದಾನೆ. ಜೊತೆಗೆ ಸೊಸೆ IVF ತಜ್ಞೆ ಕೂಡ. ಹೀಗಾಗಿ ನಮ್ದೊಂದು ಈಗ ಸದ್ಯಕ್ಕೆ ಒಂದು ಒಳ್ಳೆ ಟೀಮ್ ಅನ್ನು ನಾವು ಕಟ್ಟಿದ್ದೇವೆ. ಬಹಳ ಸಂತೋಷ. ನೋಡಿ ಸ್ನೇಹಿತರೆ, ಇಲ್ಲಿಂದ ಮತ್ತೆ ಕೇವಲ ಕೆಳಭಾಗದಲ್ಲಿ ಮಾತ್ರ ಅಲ್ಲ, ಇಲ್ಲಿಂದ ಮೇಲಕ್ಕೆ ಕೂಡ ಹೋಗುವಲ್ಲ ಸರ್? ಮೇಲಕ್ಕೆ ಹೋಗುವ. ಇದರ ಮೇಲಿನ ಒಂದು ಸಣ್ಣ ಒಂದು ಕಾರಿಡಾರ್ ಇದೆ ಸೈಡ್ ಅಲ್ಲಿ ಅಲ್ಲ ಸರ್? ಹೌದು, ಕಾರಿಡಾರ್ ಇದೆ. ಅದು ಒಂದು ಅಂತಸ್ತು ಅಂತ ಹೇಳ್ತೇವೆ, ಆ ಇದರಲ್ಲಿ ಅದನ್ನ ಮಾಡಿದ್ದೇವೆ. ನೋಡಿ ಇಲ್ಲಿ ಮೆಟ್ಟಿಲಲ್ಲೂ ಕೂಡ ಗಿಡಗಳನ್ನು ಹಾಕಿದ್ದಾರೆ. ಇಲ್ಲಿ ಮೇಲ್ಮಹಡಿಗೆ ಬಂದಿದ್ದೇನೆ. ಇದು ಇದರ ಮೇಲ್ಮಹಡಿ. ಎಲ್ಲರಿಗೂ ಆಶ್ಚರ್ಯ ಆಗ್ತಿದೆ, ಹೇಗೆ ಯಾವ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಅಂತ ಹೇಳ್ಕೊಂಡು. ಕಾನ್ಸೆಪ್ಟ್ ಅಂದ್ರೆ ಏನಿಲ್ಲ, ಯೂಟ್ಯೂಬ್ ಅಲ್ಲಿ ಬಂದದ್ದು ನೋಡಿ ಇದನ್ನ ಡೆವಲಪ್ ಮಾಡಿರೋದು. ಹೀಗೆ ಬೇಕು ಅಂತ ನನ್ಗೊಂದು ಐಡಿಯಾ ಆಯ್ತು. ಇದರಲ್ಲಿ ನೋಡಿ ಸರ್, ಮೇಲ್ಗಡೆಯಿಂದ ಬೆಳಕು ಬೀಳುವಂತ ವ್ಯವಸ್ಥೆ ಕೂಡ ಮಾಡಿಸಲಾಗಿದೆ. ಈ ಮಾಡಲ್ಲೇ ನಾವು ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿದ್ದೇವೆ. ಹಾಗಾಗಿ ಒಳಗಡೆ ಸಾಕಷ್ಟು ಬೆಳಕು ಬರ್ತದೆ, ಜೊತೆಗೆ ಸಣ್ಣ ಮಟ್ಟಿನಂತಹ ಏನು ಬಿಸಿಲು ಕೂಡ ಬರ್ತದೆ. ಸೊ ಈ ಗಿಡಗಳಿಗೆಲ್ಲ ಎಲ್ಲಿ ಕೂಡ ತಂಪಲ್ಲಿ ಅಥವಾ ಬೆಳಕು ಬೀಳದ ಪ್ಲೇಸ್ಗಳಲ್ಲಿ ಅದು ಬೆಳೆಯುವುದಿಲ್ಲ. ಅದರ ಬದಲಾಗಿ ಸಾಕಷ್ಟು ಬೆಳಕು ಬೇಕು, ಗಾಳಿ ಬೇಕು, ಇವೆಲ್ಲ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಮೇಲಿನ ವ್ಯವಸ್ಥೆ ನೋಡಿ. ಇವೆಲ್ಲ ನೇಚರ್ ಎಷ್ಟು ಚಂದವಾಗಿ ಗಿಡಗಳನ್ನ ಮಾಡಿಸಿದೆ. ನಾವು ಪೇಂಟ್ ಗಳನ್ನ ಮಿಕ್ಸ್ ಮಾಡುವಂತದ್ದು ನೋಡಿದ್ದೇವೆ, ಆದ್ರೆ ನೇಚರ್ ತನ್ನಷ್ಟಕ್ಕೆ ಎಷ್ಟು ಚಂದ ರೆಡಿ ಮಾಡಿ ಕೊಡ್ತೇವೆ ನೋಡಿ. ಒಂದು ಸಣ್ಣ ಸಣ್ಣ ಡಾಟ್ಗಳು ಅಲ್ಲ ನೋಡಿ. ನಿಜಕ್ಕೂ ಬಹಳ ಪ್ರಕೃತಿ ಅಂದ್ರೆ
ವಿಚಿತ್ರ, ಯಾರಿಗೂ ಅರ್ಥ ಆಗದ್ದು ಅಲ್ಲ ಇಷ್ಟು ಒಳ್ಳೆ ವರ್ಣಗಳು ಇಷ್ಟು ಒಳ್ಳೆ ಕಲರ್ ಕಾಂಬಿನೇಷನ್ ನೋಡಿ. ಇದನ್ನು ನೋಡಿದ್ರಿ ಎಷ್ಟು ಚೆನ್ನಾಗಿ ನಮ್ಮ ಯಕ್ಷಗಾನದಲ್ಲಿ ಕಿರೀಟ ಮಾಡ್ತಾರೆ ನೋಡಿ. ಅಲ್ಲ ಕರೆಕ್ಟ್ ಕರೆಕ್ಟ್. ಅದೆಲ್ಲ ನಾವು ಮಾನವ ನಿರ್ಮಿತ, ಆದ್ರೆ ಇದು ಹೌದು ಬಡಗುದಿಟ್ಟಿನ ಕಿರೀಟ. ಬಡಗು ಇಟ್ಟಿನ ಕಿರೀಟ ನೋಡಿ ಅಷ್ಟು ಚೆನ್ನಾಗಿದೆ. ಇದು ಇನ್ನೊಂದ್ ತರದ ಒಂದೊಂದು ಕೂಡ ಒಂದೊಂದು ಪಾಠ ಕಲಿಸ್ತದೆ ಇಲ್ಲ ಬಹಳ ಪಾಠ ಕಲಿಸ್ತದೆ ಬಹಳಷ್ಟು. ಮತ್ತೆ ಅದು ಹಾಗೆ ಇರ್ತದೆ ಅಲ್ಲ ಸರ್, ಪ್ರತಿ ಗಿಡದ ಕೂಡ ಮತ್ತೆ ಅದು ಹಾಗೆ ಅದರ ತನ್ನ ಗುಣವನ್ನು ಹಾ, ಹಾಗೆ ಹಾಗೆ ಇಟ್ಟುಕೊಳ್ತದೆ ಕೂಡ. ಅದು ವಿಶೇಷ ಅಲ್ಲ. ಖಂಡಿತವಾಗ್ಲು ಇದೀಗ ಇದರಲ್ಲಿ ಬಹಳಷ್ಟು ವೆರೈಟಿ ಇದೆ. ಗೋನಿಮಿಯಾ ಅಂತ ಹೇಳ್ಕೊಂಡು ಸ್ವಲ್ಪ ರ್ಯಾರ್, ಅಂದ್ರೆ ಇಷ್ಟು ವೆರೈಟಿಗಳು ಸ್ವಲ್ಪ ರ್ಯಾರ್ ಆಗಿ ಸಿಗುವಂತದ್ದು. ಇದರಲ್ಲಿ 10-15 ವೆರೈಟಿ ಗಿಡಗಳಿದ್ದಾವೆ. ಆ ಕಲರ್ ಕಾಂಬಿನೇಷನ್ಗೋಸ್ಕರನೇ ಅದನ್ನ ತಗೊಂಡಿರುವಂತದ್ದು, ಜೋಡಿಸಿರುವಂತದ್ದು. ತುಂಬಾ ಮನಸ್ಸಿಗೆ ಮುದ ಕೊಡ್ತದೆ ನೋಡಿ. ಇದು ವೆರಿಗೇಟೆಡ್ ಮನಿ ಪ್ಲಾಂಟ್ ಅಂತ ಹೇಳಿದ್ನಲ್ಲ, ನೀವು ಅಲ್ಲಿ ಹೇಳಿದ ಮನಿ, ಮನಸ್ಸಿಗೆ ಮನಿ ಕೊಡುವಂತದ್ದು ಅಲ್ಲ. ಜೊತೆಗೆ ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಕಾದಿದೆ ನಿಮಗೆ. ಇಲ್ಲಿ ನೋಡಿ, ನನ್ನ ಇಷ್ಟದ ಗಣಪತಿಯಲ್ಲಿ ಬೆನಕ ಅಲ್ಲ, ಸೈಲೆಂಟ್ ಆಗಿ. ಅದರ ಜೊತೆಗೆ ಇವತ್ತು ಹೈ ಟೆಂಪರೇಚರ್ ಇರುವಂತ ಟೈಮ್ ಅಲ್ಲಿ ನಾವಿದೆ, ಆದ್ರೆ ಇದ್ರೊಳಗಡೆ ಒಂದು ತಂಪಿದೆ. ಇದರೊಳಗೆ ಒಂದು, ಯಾಕಂದ್ರೆ ಇಷ್ಟು ಗಿಡಗಳಿರುವಾಗ ಇಲ್ಲಿ ಎಲ್ಲ ಹೀಟ್ ಅನ್ನು ಅದು ಅಬ್ಸರ್ವ್ ಮಾಡಿ ನಮಗೆ ಇಷ್ಟು ಕೂಲ್ನೆಸ್ ಕೊಡ್ತದೆ ಅಲ್ಲ. ಸೆಕೆಯಾಗೆ ಕೂಡ ಇದು ಕರೆಕ್ಟ್ ಕರೆಕ್ಟ್ ಮುದ ಕೊಡ್ತದೆ ನೋಡಿ. ಅಲ್ಲಿ ಏನು ಉಯ್ಯಾಲೆ ಕೂಡ ಇದೆ, ಜೋಕಾಲಿ ಕೂತ್ಕೊಳ್ಳಿಕ್ಕೆ. ಸಹಜವಾಗಿ ಕೆಲಸದ ಜೊತೆಗೆ ಪ್ರಕೃತಿಯ ಜೊತೆಗೆ ನಾವು ಹತ್ರ ಇದ್ದಾಗ ನಮ್ಗೆ ಶಾಂತಿ ತನ್ನಷ್ಟಕ್ಕೆ ಸಿಗುತ್ತೆ, ಶಾಂತಿ ಸಿಗ್ತದೆ. ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೇದು. ಎಲ್ಲರೂ ಈಗ ಹುಡುಕುದು ಏನಕ್ಕೆ? ಆರೋಗ್ಯವನ್ನ. ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಿಕ್ಕೆ ಎಲ್ಲೆಲ್ಲೋ ಹೋಗ್ತೇವೆ ನಾವು. ಯಾವುದೋ ರಿಸಾರ್ಟ್ಗೆ ಹೋಗಿ ಅಷ್ಟು ಟೈಮ್ ಪಾಸ್ ಮಾಡ್ತೇವೆ. ಯಾವ ರಿಸಾರ್ಟ್ ಅಗತ್ಯ ಇಲ್ಲ, ನಮ್ಮಲ್ಲಿ ರಿಸಾರ್ಟ್ ಇದೆ. ಹಾಗಾಗಿ ದೂರದ ರಿಸಾರ್ಟ್ಗೆ ಹೋಗುವ ಬದಲಿಗೆ ನಾವು ಇದನ್ನ ದಿನನಿತ್ಯ ಅನುಭವಿಸ್ತೇವೆ, ದಿನನಿತ್ಯ ಆನಂದಿಸ್ತೇವೆ. ಬಹಳ ಸಂತೋಷ ಆಗ್ತದೆ. ಸಾಧಾರಣ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಅಂತ ಹೋದಾಗ ಅಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗ್ತದೆ. ಆದ್ರೆ ನಾನ್ ನೋಡಿರುವಂತದ್ದು, ಬೆನಕಕ್ಕೆ ತುಂಬಾ ವರ್ಷದಿಂದ ನಮ್ಮ ತಾಯಿ ಆರೋಗ್ಯದ ವ್ಯತ್ಯಾಸದಾಗೆಲ್ಲ ಅಲ್ಲಿಗೆ ಬರ್ತಿದ್ದ. ಅದ್ರಲ್ಲಿ ಒಂದು ಭಯ ಅಂತ ಆಗೋದಿಲ್ಲ. ನಮ್ಮ ಊರಿಂದ ಯಾವುದೋ ಒಂದು ಜಗಲಿಯಲ್ಲಿ ಕೂತಾಗ ಅನ್ನಿಸ್ತದೆ. ಆ ರೀತಿ ಒಂದು ಫೀಲ್ ನ ಕ್ರಿಯೇಟ್ ಮಾಡಿದ ಉದ್ದೇಶವೇ ಜನರಿಗೆ ಪ್ರಯೋಜನ ಆಗಲಿ, ಬರೀ ನನಗೊಬ್ಬನಿಗೆ ಪ್ರಯೋಜನಕ್ಕೋಸ್ಕರ ಅಲ್ಲ. ಅಥವಾ ನೀವು ನೋಡಿರ್ಬಹುದು, ಬಹಳಷ್ಟು ಮಂದಿ ಗೊತ್ತಿದೆ ಆಸ್ಪತ್ರೆ ಮಾಡ್ತಾರೆ, ಎಲ್ಲ ಒಂದ್ ಕಡೆ ರಿಸಾರ್ಟ್ ಮಾಡ್ತಾರೆ, ಎಲ್ಲ ಒಂದ್ ಕಡೆಯಲ್ಲಿ ಜಾಗ ತೆಗೆದು ಮನೆ ಕಟ್ತಾರೆ ಅಥವಾ ಏನೊಂದು ಮಾಡ್ತಾರೆ. ಬಟ್ ನಾನು ಆಸ್ಪತ್ರೆ ಮಾಡಿದ ಮೇಲೆ ಮನೆ ಕಟ್ಟಿದವನಲ್ಲ, ಮನೆ ಅದಕ್ಕಿಂತ ಮುಂಚೆ ಆಗಿದೆ. ಆಸ್ಪತ್ರೆ ಕಟ್ಟಿದ ಮೇಲೆ ಇದು ಮಾತ್ರ ಮಾಡಿದ್ ಬಿಟ್ರೆ ಬೇರೆ ಎಲ್ಲವನ್ನೂ ನಾನು ನನ್ನ ಆಸ್ಪತ್ರೆಗೆ ಹಾಕಿದ್ದೇನೆ. ಯಾಕಂದ್ರೆ ಅದು ನಮ್ಮ ಮನೆ ಅಂತ ಹೇಳ್ಕೊಂಡು ನಾನು ಸಂತೋಷ ಪಡುದು ಆಸ್ಪತ್ರೆಯಲ್ಲಿ. ಪ್ರತಿಯೊಬ್ಬರು ಕಷ್ಟದಲ್ಲಿ ಬರ್ತಾರೆ, ಕಷ್ಟದಲ್ಲಿ ಬರುವಾಗ ಅವರಿಗೆ ಒಂದು ಮನಸ್ಸಿಗೆ ಶಾಂತಿ ಸಿಗ್ಬೇಕು, ಇದೇ ನನ್ನ ಧ್ಯೇಯ. ಹಾಗಾಗಿ ನಾನು ಆಸ್ಪತ್ರೆಯಲ್ಲಿ ಯಾವುದೇ ಒಂದು ನಾನು ಡಾಕ್ಟರ್ ಅವನು ಪೇಷಂಟ್ ಅನ್ನುವಂತಹ ಒಂದು ಗ್ಯಾಪ್ ಅನ್ನು ಇಟ್ಟು ನಾನು ಇದು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರನ್ನು ಆ ರೀತಿ ಒಂದು ಕೂಲ್ ಆಗಿ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾರಲ್ಲ ನಿಮ್ಮ ಸ್ಟಾಫ್ ಗಳೆಲ್ಲ. ಅವ್ರಿಗೆ ಏನಾದ್ರು ವಿಶೇಷ ಟ್ರೈನಿಂಗ್ ಅಥವಾ ನೀವೇನಾದ್ರು ಟ್ರೈನಿಂಗ್ ಕೊಡ್ತೇವೆ. ಮತ್ತೆ ಯಥಾ ರಾಜ ತಥಾ ಪ್ರಜಾ ಅಂತ ನೀವು ಕೇಳಿದಿರಿ, ಹಾಗೆ ನಾವು ಹೇಗಿರ್ತೇವೋ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಈಗ ನಾವು ರೌಂಡ್ಸಿಗೆ ಹೋದಾಗ ಪೇಷಂಟ್ ಚೆನ್ನಾಗಿ ಮಾತಾಡಿಸಿದ್ರೆ ಮತ್ತೆ ಅವರಿಗೂ ಮಾತಾಡಿಸೋದು ಉಪಾಯ ಇಲ್ಲ. ಮತ್ತೆ ಅವರು ಕೂಡ ಮತ್ತೆ ಆಗಿರೋದು ಅವರು. ನಾನು ಬೆಳಿಗ್ಗೆ ಒಮ್ಮೆ ರೌಂಡ್ಸಿಗೆ ಹೋಗ್ತೇನೆ, ಸಾಯಂಕಾಲ ರೌಂಡ್ಸಿಗೆ ಹೋಗ್ತೇನೆ. ಬಟ್ ನಾವು ಪೇಷಂಟ್ ಚಂದ ಮಾತಾಡಿಸೋದ್ರಿಂದಾಗಿ ಅವರು ಕೂಡ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ಅವರ ಒಳ್ಳೆ ಪರಿಚಾರಿಕೆ ಅಂತ ಹೇಳ್ತೇವೆ ನಾವು, ಅದನ್ನ ಕೊಡ್ಲಿಕ್ಕೆ ಅವರಿಗೆ ಅದೊಂದು ಆಟೋಮೆಟಿಕ್ ಆಗಿ ಆಗ್ತದೆ ನಾನು ಭಾವಿಸ್ತೀನಿ. ಅಲ್ಲ ಅಂದ್ರೆ ನೀವು ಬಂದ್ರೆ ಒಂದು ಭಯ ಅಂತ ಅವ್ರಿಗೆ ಆಗುದಿಲ್ಲ. ಸಾಧಾರಣ ಈಗ ಮಾಲೀಕರು ಬರ್ತಾರೆ, ಭಯ ಪಡೋ ಹಾಗಿರಬಾರ್ದು. ಅಲ್ಲ ಸಾಧಾರಣ ಹಾಗಿರ್ತದೆ. ಅವ್ರದ್ದು ಮನಸ್ಸಿಗೆ ಏನು, ಅವ್ರಿಗೆ ಏನು ತೊಂದರೆ ಇದೆ ಅದನ್ನ ಅವರು ಮುಕ್ತವಾಗಿ ಹೇಳ್ಕೊಂಡ್ರೆ ಮಾತ್ರ ಅವರ ಕಾಯಿಲೆ ಕೂಡ ಕಮ್ಮಿ ಆಗ್ತದೆ. ನಮಗೂ ಅದು ಅರ್ಥ ಆಗ್ತದೆ. ಅವ್ರು ಭಯದಲ್ಲಿ ಇದ್ರೆ ಅವ್ರು ಎಲ್ಲ ವಿಷಯನೂ ಹೇಳುದಿಲ್ಲ. ಎಲ್ಲ ವಿಷಯ ಹೇಳದಿದ್ರೆ ಅಲ್ಲಿ ನಮ್ಗೆ ಟ್ರೀಟ್ಮೆಂಟ್ಗೂ ಕಷ್ಟ ಆಗ್ತದೆ. ಹಾಗಾಗಿ ಭಯದ ವಾತಾವರಣ ಇಲ್ಲದೆ ಇರುವಂತಹ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಏನು ಆಲೋಚಿಸಿದೆ. ಅದು ಕೂಡ ಈಗ ಸಾರ್ಥಕ ಆಗಿದೆ. ಬಹಳಷ್ಟು ಮಂದಿ ನನ್ನ ಆತ್ಮೀಯರೇ ಅಲ್ಲ. ಈಗ ಸಹಜವಾಗಿ ಸಣ್ಣ ಸಣ್ಣ ಕೆಲಸದಲ್ಲಿರೋರು ಕೂಡ ಅವರ ಒತ್ತಡವನ್ನ ಮನೆಗೆ ತಗೊಂಡ್ ಬರ್ತಾರೆ. ಅವ್ರಿಗೆ ಏನೇನೋ ಒತ್ತಡಗಳಿರ್ತದೆ, ಕೆಲಸದ ಒತ್ತಡಗಳೆಲ್ಲ ಇರ್ತದೆ. ಆದ್ರೆ ನೀವು ತುಂಬಾ ಕೂಲ್ ಆಗಿ ನೀವು ಹ್ಯಾಂಡಲ್ ಮಾಡಿ ಒತ್ತಡವನ್ನ ಕಮ್ಮಿ ಮಾಡಿದ್ರೇನೆ ಕಾಯಿಲೆ ಬೇಗ ಕಮ್ಮಿ ಆಗುತ್ತೆ. ಹೇಗೆ ಸಲಹೆ ಕೊಡ್ತೀರಾ? ಅಂದ್ರೆ ಈಗ ಒಂದು ಆಫೀಸ್ ಕೆಲಸ, ಇನ್ನೊಂದು ಒತ್ತಡಗಳನ್ನು ಮನೆಗೆ ತಗೊಂಡು ಬರೋದು, ಮನೆಗೆ ಹೇಗೆ ಕಾಮ್ ಆಗಿ ಆಯಾಯ ನಾವೇನ್ ಹೇಳ್ತೇವೆ ಆ ಟೈಮಿಗೆ ಏನ್ ಬೇಕು ಅದನ್ನ ನಾವು ಮಾಡ್ಬೇಕು. ಅದನ್ನ ಇಡೀ ದಿವಸ ತಲೆಯಲ್ಲಿ ಇಟ್ಕೊಂಡು ಇಡೀ ದಿವಸ ಅದರಲ್ಲೇ ಬಿದ್ದರೆ ನಮ್ಮ ಆರೋಗ್ಯ ಹಾಳಾಗ್ತದೆ. ಎಲ್ಲರೂ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ತಮ್ಮ ಒತ್ತಡವನ್ನ ಕಮ್ಮಿ ಮಾಡಿದ್ರೆ ಮುಕ್ಕಾಲು ವಾಸಿ ಕಾಯಿಲೆ ಕಮ್ಮಿ ಆಗ್ತದೆ. ಅರ್ಧವಾಸಿ ಅಲ್ಲ, ಮುಕ್ಕಾಲು ವಾಸಿ ಕಾಯಿಲೆ ತಮ್ಮ ಒತ್ತಡದಿಂದನೇ ಬರುವಂತದ್ದು. ಸೊ ಒತ್ತಡವನ್ನ ಕಮ್ಮಿ ಮಾಡ್ಕೊಂಡ್ರೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಹೆಚ್ಚಿನ ಕಾಯಿಲೆಗಳನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅದು ಆಯಾ ಜಾಗಕ್ಕೆ ಸೀಮಿತವಾಗಿ ಇಟ್ಕೊಂಡು ನಾವು ಮತ್ತೆ ಅದರಿಂದ ಹೊರಗೆ ಬರಬೇಕು. ಈ ರೀತಿ ಪ್ರಕೃತಿಯನ್ನು ಎಂಜಾಯ್ ಮಾಡಬೇಕು, ನಮ್ಮ ಮನೆಯವರೊಟ್ಟಿಗೆ ಎಂಜಾಯ್ ಮಾಡಬೇಕು. ಇದಿದ್ರೆ ಮಾತ್ರ ನಾವು ಜೀವನವನ್ನು ಚೆನ್ನಾಗಿ ಮಾಡ್ಬೋದು. ಈಗ ಎಲ್ಲರಿಗೂ ಗೊತ್ತಿದೆ, ಹೊಡ್ಕೊಂಡು ಹೋಗುವಂತ ನಾವು
ಜೀವನದಲ್ಲಿ ಎಲ್ಲವನ್ನು ಇಟ್ಕೊಂಡು ಕೂಡ ಹೊತ್ಕೊಂಡು ಹೋಗ್ಲಿಕ್ಕೆ ನಾವೇನಿಲ್ಲ. Correct. ಸೊ ಇರುವಾಗಲೇ ನಾವು ಇರುವಾಗಲೇ ಅನುಭವಿಸಬೇಕು. ಕೆಲವರು ಅದನ್ನೇ ಇಲ್ಲ, ಇರುವಾಗ ಅದನ್ನು ಅನುಭವಿಸದೆ ಕೊನೆಗಾಗು ಯಾರಿಗೂ ಇಲ್ಲದೆ ಹೋಗ್ತದೆ. ಅದ್ರ ಬದಲಿಗೆ ನಾವು ನಮ್ಮ ಜೀವಿತಾವಧಿಯಲ್ಲಿ ನಾವು ಇಂಥದ್ದನ್ನೆಲ್ಲ ಅನುಭವಿಸಬೇಕು ಅಂತ ನನ್ನ ಭಾವ. ಕರೆಕ್ಟ್ ಕರೆಕ್ಟ್. ಇದು ಫಿಲೋಡೆಂಡ್ರನ್ ನೋಡಿ, ಬಹಳಷ್ಟು ಚೆನ್ನಾಗಿ ಬರ್ತದೆ. ಅದಕ್ಕೆ ಅಷ್ಟು ಸಣ್ಣ ಸಾಕಾಗ್ತದ ಬೇರಿಗೆ? ಸಣ್ಣ ವಿದ್ಯೆ ಸಾಕಾಗಿ ನೋಡಿ, ಅದ್ರ ಬೇರುಗಳೆಲ್ಲ ಹೊರಗೆ ಬರ್ತದೆ. ಅಲ್ಲ, ಬಟ್ ಸಣ್ಣ ಪಾಟ್ ಅಲ್ಲಿ ಅಷ್ಟ ಸಣ್ಣ ಪಾಟ್ ಅಲ್ಲಿ ಬಹಳ ಚೆನ್ನಾಗಿ ತುಂಬಾ ದೊಡ್ಡದಾಗಿ ಬೆಳೆದ. ಅದಕ್ಕೆ ಬಿಸಿಲು ಬೇಕು, ಗಾಳಿ ಬೇಕು, ಜೊತೆಗೆ ಬೆಳಕು ಕೂಡ ಬೇಕಾಗ್ತದೆ. ಅಲ್ಲ, ಹಾಗೆ ಲೈಟ್ ಡಲ್ ಇದೆಲ್ಲ, ಡಲ್ ಆಗಿರುವಂತ ಲೈಟ್ಗಳು ರಾತ್ರಿಗೆ ರಾತ್ರಿಗೆ ಬಹಳಷ್ಟು ಚಂದ ಕಾಣ್ತದೆ. ಅಲ್ಲ, ಈಗ ಕೇವಲ ದೈಹಿಕ ಮೆಡಿಸಿನ್ ಬೇರೆ ಎಲ್ಲ ಸಿಸ್ಟಮ್ಗಳಿಗಿಂತನೂ ಕೂಡ ಅದರೊಟ್ಟಿಗೆ ಮನಸ್ಸಿಗೆ ಕೂಡ ಖಂಡಿತವಾಗ್ಲು ಇಂಪಾರ್ಟೆಂಟ್ ಹೇಳ್ತಾರೆ. ಮಾನಸಿಕವಾಗಿ ಬಹಳಷ್ಟು ನಮಗೆ ನೆಮ್ಮದಿ ಇದ್ರೆ ಮಾತ್ರ ದೈಹಿಕವಾದಂತ ಕಾಯಿಲೆಗಳನ್ನ ನಾವು ದೂರ ಮಾಡಬಹುದು. ಮಾನಸಿಕ ಅದರದ್ದೇ ಒಂದು ಬ್ರಾಂಚ್ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತೆ. ಮಾನಸಿಕವಾಗಿರುವಂತಹ ಆರೋಗ್ಯದ ಬಗ್ಗೆ ಒಂದು ಬ್ರಾಂಚ್ ಇದೆ. ಮಾನಸಿಕ ಆರೋಗ್ಯಕ್ಕೆ ಅಷ್ಟೇ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ. ಹಾಗಾಗಿ ಅದಕ್ಕೆ ಸಹಕಾರಿಯಾಗುವಂತಹ ಒಂದು ವಾತಾವರಣವನ್ನು ಇಲ್ಲಿ ನಾನು ನಿರ್ಮಿಸಿದ್ದೀನಿ. ಹೌದು, ಆ ರೀತಿ ಈಗ ತುಂಬಾ ಜನರು ಈ ರೀತಿ ಇಂಟ್ರೆಸ್ಟ್ ಇರ್ತದೆ, ಹೂವಿನ ತೋಟ ಮಾಡ್ಬೇಕು ಅಂತ ಅಥವಾ ತರಕಾರಿ ತೋಟ ಮಾಡ್ಬೇಕು ಅಂತ. ಅವ್ರಿಗೆ ಏನ್ ಹೇಳ್ತೀರಿ ಸರ್? ಅದೇ ಹೆಚ್ಚಿನವರು ಬರುವಾಗ ಹೇಳಿಕ್ಕುಂಟು, ಡಾಕ್ಟರ್ ನಿಮಗೇನು, ನೀವು ಖರ್ಚು ಮಾಡ್ತೀರಿ, ನೀವು ಮಾಡ್ಬೋದು ಅಂತ ಹೇಳ್ಕೊಂಡು. ಇಲ್ಲಿ ಬರೇ ದುಡ್ಡಿನ ಮಾತ್ರ ವಿಷಯ ಅಲ್ಲ. ನಾನು ಹೇಳುವಂಥದ್ದು ಮನಸ್ಸಿಗೆ ಏನು ನಮಗೆ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇದ್ರೆ ಯಾವ ಬರೇ ಒಂದು ಕಡಿಮೆ ದುಡ್ಡಿನವನಿಗೆ ಇದು ಮಾಡ್ಬೋದು. ಅವನ ಅಂಗಳದಲ್ಲಿ ಸಣ್ಣ ಗಿಡಗಳನ್ನ ಇಡ್ಬೋದು. ಅದಕ್ಕೆ ಏನು ದುಡ್ಡು ಬೇಕಾಗಿಲ್ಲ. ಹೌದು, ಮಣ್ಣು ಸಿಗ್ತದೆ, ಧಾರಾಳವಾಗಿ ಸಿಗ್ತದೆ, ನೀರಿಗೆ ಏನು ಕಡಿಮೆ ಇಲ್ಲ ನಮ್ಮ ಸೌತ್ ಕೇಂದ್ರದಲ್ಲಿ. ಹಾಗಿರುವಾಗ ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ತಮ್ಮ ಜಾಗದಲ್ಲಿ ಗಿಡಗಳನ್ನ ಬೆಳೆಸಿ ಇಂಥ ಒಂದು ಪ್ರಕೃತಿಯನ್ನ ಆನಂದಿಸಿ. ಇದಕ್ಕೆ ಯಾವುದೇ ದುಡ್ಡು ಬೇಡ. ಯಾಕಂದ್ರೆ ಹೆಚ್ಚಿನವರು ಹೇಳಿದಾಗೆ ದುಡ್ಡು ಬೇಕು, ನಮಗೆ ಟೈಮ್ ಇಲ್ಲ ಅಂತ. ನಾನೊಬ್ಬರು ಸ್ವಲ್ಪ ಟೈಮ್ ಇಲ್ಲದವನೇ, ಆದ್ರೂ ಕೂಡ ಇಷ್ಟು ಮಾಡಿದ್ದೇನೆ ಅಂತ ನೋಡಿ. ಯಾಕಂದ್ರೆ ಮನಸ್ಸು ಬೇಕು ಅದಕ್ಕೆ. ಮನಸ್ಸೇ ಮುಖ್ಯ ಅನ್ನುವಂಥದ್ದು ನಾನು ಈಗ ಇಂಥದ್ದು ಒಂದೊಂದು ಹ್ಯಾಬಿಟ್ಗಳು ಅಂತ ಹೇಳೋದು, ಈಗ ಗುಡ್ ಹ್ಯಾಬಿಟ್ಗಳು. ಈಗ ನಾವು ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಸ್ನೇಹಿತರು ಅದನ್ನು ಫಾಲೋ ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗ ನೀವು ಇದನ್ನು ಮಾಡ್ತಿದ್ರಿ 5-6 ವರ್ಷದಿಂದ. ನಿಮ್ಮ ಸ್ನೇಹಿತರು ಯಾರಾದ್ರೂ ಬಹಳಷ್ಟು ಮಂದಿ ಮಾಡಿದ್ದಾರೆ. ಬಹಳಷ್ಟು ಮಂದಿ ಈಗ ಹೀಗೆ ಹೇಳ್ಬೇಕಾದ್ರೆ ನಮ್ಮೊಂದು ಸ್ನೇಹಿತರ ಒಂದು ಗ್ರೂಪ್ ಇದೆ. ಆದ್ರೆ ನಾನು ಬೆಳಗ್ಗೆ ಯಾವ್ದೊಂದು ಗಿಡ ಹಾಕಿದ್ರೆ ಅದೊಂದು ಸ್ವಲ್ಪ ದಿವಸ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಈಗ ನನ್ನ ಎಲ್ಲ ಫ್ರೆಂಡ್ಸ್ ಕೂಡ ಅವರವರ ಮನೆಯಲ್ಲಿ ಬೆಳೆದಂತ ಗಿಡದ ಫೋಟೋವನ್ನ ಹಾಕ್ತಾರೆ. ಇಷ್ಟೇ ಅಲ್ಲ, ನನ್ನ ಅಳಿಯ ಕೂಡ ಈಗ ಆನ್ಲೈನ್ ಅಲ್ಲಿ ಗಿಡ ತರಿಸಿ ಅವನ ಮನೆಯಲ್ಲೇ ಒಂದ್ ಸಣ್ಣ ಗಿಡ ಹೂದೋಟವನ್ನ ಮಾಡಿದ್ದಾನೆ. ಇದಕ್ಕೆಲ್ಲ ಪ್ರೇರಣೆ ಇದೆ. ಅವನು ಯಾವಾಗಲೂ ದಿನ ಇಲ್ಲಿ ಬರ್ತಾನೆ, ನೋಡ್ತಾನೆ, ಅದರಿಂದಾಗಿ ಪ್ರೇರಿತನಾಗಿ ಅವನ ಮನೆಯಲ್ಲೇ ಒಂದು ಸಣ್ಣ ಒಂದು ಗಾರ್ಡನ್ ಮಾಡಿದ್ದಾನೆ. ನನ್ನ ಫ್ರೆಂಡ್ಸ್ ಬಹಳಷ್ಟು ಮಂದಿ ಈಗ ಕೂಡ ತಮ್ಮ ಇದರಲ್ಲಿ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಅವರ ಮನೆಯಲ್ಲಿ ಹಲವಾರು ಗಿಡಗಳನ್ನು ಇಟ್ಟಿದ್ದಾರೆ. ಜೊತೆಗೆ ಅವರು ತರಕಾರಿಗಳನ್ನು ಕೂಡ ಮಾಡ್ತಾರೆ. ಹೌದು, ಅದು ಅವರ ಹಾಬಿ ಆಗಿದೆ. ಇವಳು ಡಾಕ್ಟರ್ ಭಾರತಿ, ನನ್ನ ಮಡದಿ, ಇವಳು ಕೂಡ ಇದರಲ್ಲಿ ಈ ನಮ್ಮ ಇದರಲ್ಲಿ ಬಹಳಷ್ಟು ಪಾತ್ರ ವಹಿಸಿದಾಳೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾಳೆ. ಇದರಿಂದಾಗಿ ಪ್ರೇರಿತರಾಗಿ ಅವಳದೇ ಒಂದು ಇದರಲ್ಲಿ ಸ್ವಲ್ಪ ಹೂ ಬರುವಂತದ್ದು, ಹಣ್ಣು ಬರುವಂತದ್ದು ಗಿಡಗಳನ್ನು ಅವಳು ಕೂಡ ನಟ್ಟಿದ್ದಾಳೆ. ಇಲ್ಲೇ ಪಕ್ಕದ ನಮ್ಮ ಇನ್ನೊಂದು ಜಾಗ ಇದೆ, ಸಣ್ಣ ಜಾಗ, ಅದರಲ್ಲಿ ಅವಳು ಕೂಡ ಇದರಿಂದ ಪ್ರೇರಿತವಾಗಿ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ಮಾಡುವಾಗ ಸಾಕಷ್ಟು ಸಹಕಾರ ಕೂಡ ಅವಳು ಕೊಟ್ಟಿದ್ದಾಳೆ. ನಾವಿಬ್ರು ಸೇರ್ಕೊಂಡೇ ಇದನ್ನ ಮಾಡಿದ್ದೇವೆ. ಈಗ ಅವಳಿಗೂ ಅದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಬೆಳೆದಿದೆ. ಇಲ್ಲದ್ರೆ ಅವಳು ಶಿವಮೊಗ್ಗದವಳು. ಪ್ರಥಮವಾಗಿ ಅವಳಿಗೆ ಬಹಳಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದರಲ್ಲಿ. ಬಟ್ ಆಮೇಲೆ ಇದನ್ನು ನೋಡ್ಬಿಟ್ಟು ಅವಳು ಕೂಡ ಇಂಟ್ರೆಸ್ಟ್ ಮಾಡ್ಕೊಂಡು ಅದರಲ್ಲಿ ಬಹಳಷ್ಟು ಏನು ಕೆಲಸ ಮಾಡ್ತಾಳೆ. ಹೌದು. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಯುಗಾದಿಯ ಶುಭಾಶಯ. ಸೊ ನಾನು ಇವತ್ತು ನಮ್ಮ ಗಾರ್ಡನ್ ಎದುರುಗಡೆ ನಿಂತ್ಕೊಂಡಿದ್ದೀನಿ. ಬಟ್ ನನಗೇನು ಅದರಲ್ಲಿ ಭಾರಿ ಆಸಕ್ತಿ ಇರ್ಲಿಲ್ಲ. ಬಟ್ ನನ್ನ ಗಂಡ ಅಷ್ಟು ಆಸಕ್ತಿಯಿಂದ ಮಾಡುವಾಗ ನಂಗೆ ಸಹ ಒಂದ್ ಸ್ವಲ್ಪ ನೋಡುವ ಅಂತ ಹೇಳಿ ಅದರದ್ದು ಹುಚ್ಚಿಡೀತು. ಬಟ್ ನನಗೆ ಕ್ರೋಟಾನ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಹೂ ಬರುವಂತದ್ದು, ಹಣ್ಣು ಬಿಡುವಂತ ಗಿಡಗಳನ್ನು ನೆಡ್ಲಿಕ್ಕೆ ಶುರು ಮಾಡಿದೆ. ಸೊ ನಮ್ದೊಂದು ಸಿಸ್ಟರ್ಸ್ ಕ್ವಾರ್ಟರ್ಸ್ ಅಂತಿದೆ ಇಲ್ಲಿ. ಸೊ ಅಲ್ಲಿ ಸ್ವಲ್ಪ ನಾನು ಹೂ ಬಿಡುವಂತದ್ದು, ಹಣ್ಣು ಗಿಡಗಳನ್ನು ಹಾಕೊಂಡಿದ್ದೇನೆ. ಬಟ್ ಇದು ನೋಡ್ಲಿಕ್ಕೆ ಖುಷಿ ಆಗ್ತದೆ. ಸೊ ದಿನ ಒಂದು 5 ನಿಮಿಷ ಅಥವಾ 10 ನಿಮಿಷ ನಮ್ಗೆ ಟೈಮ್ ಸಿಕ್ಕೋದು. ಸೊ ಬಂದು ಒಮ್ಮೆ ಸುತ್ತ ನೋಡಿ ಹೋಗ್ತೇನೆ, ತುಂಬಾ ಖುಷಿ ಕೊಡ್ತದೆ. ಸರ್, ತುಂಬಾ ವರ್ಷ ನಿಮ್ಮನ್ನು ನೋಡ್ತಾ ಇದ್ದೇನೆ. ಆಸ್ಪತ್ರೆಗೆ ಬಂದಾಗೆಲ್ಲ ನಿಮ್ಮನ್ನು ಭೇಟಿಯಾಗಿದ್ದೇನೆ. ಹಾಗೆ ಇವತ್ತು ಅತ್ಯಂತ ಫ್ರೀ ಆಗಿ ನಮಗೆ ಸಿಕ್ಕಿದ್ರಿ ಮತ್ತು ಈ ರೀತಿಯ ಒಳ್ಳೆ ವಿಷಯಗಳನ್ನು ಸ್ಪ್ರೆಡ್ ಮಾಡುವಂಥದ್ದು ಇದು ಒಂದು ಸಮಾಜ ಕೆಲಸ ಅಂತ ಅನ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಸೋಷಿಯಲ್ ಮೀಡಿಯಾದಿಂದ, ಗೂಗಲ್ ಇಂದ, ಇಂಟರ್ನೆಟ್ ಇಂದ ಒಳ್ಳೇದು ಬೇಕು ನಾವು ಯೋಚನೆ ಮಾಡ್ತೇವೆ. ಆದ್ರೆ ನಾವು ಒಳ್ಳೇದನ್ನು ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಒಳ್ಳೆಯದು ಸೃಷ್ಟಿ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಈ ರೀತಿಯ ಒಂದು ತರಕಾರಿ ತೋಟ, ಹೂವಿನ ತೋಟಗಳನ್ನು, ಕೃಷಿ ಬಗ್ಗೆ ಜನರಿಗೆ ಸ್ಪ್ರೆಡ್ ಮಾಡ್ತೇವೆ. ಆಗ ಜನರಿಗೆ ಒಂದು ಇನ್ಸ್ಪೈರ್ ಆಗುತ್ತೆ ಇದನ್ನು ನೋಡಿ. ಆಗ ಅವರಿಗೆ ಒಂದು ಕೆಲಸ ಮಾಡ್ಲಿಕ್ಕೆ ಉಮೇದು ಸಿಗ್ತದೆ. ಸರ್, ನಮಗೆ ಅಮೂಲ್ಯವಾಗಿರುವಂತಹ ಸಮಯವನ್ನು ಕೊಟ್ಟು ನಮಗೆ ಸಂದರ್ಶನ ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಜಯಕುಮಾರ್ ಸರ್ ನಮ್ಗೆಲ್ಲರಿಗೂ ಕೂಡ ತುಂಬಾ ಪ್ರೇರಣೆ. ಅವ್ರ ಮನೆಯಲ್ಲೂ ಕೂಡ ಸುಂದರವಾಗಿರುವಂತಹ ಹೂವಿನ ತೋಟ ಇಲ್ಲದೆ.
ಹಾಗೆ ಒಬ್ಬರಿಂದ ಒಬ್ಬರಿಗೆ ಒಳ್ಳೆ ವಿಷಯಗಳು ಸ್ಪ್ರೆಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸರ್. ಈ ರೀತಿ ಒಂದು ಸಬ್ಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೀವಿ ಸರ್. ನಿಮ್ಗೇನು ಅನ್ಸುತ್ತೆ? ನಿಜಕ್ಕೂ ಶಿವಪ್ರಸಾದ್ ಅವರ ಈ ಒಂದು ಅತ್ಯುತ್ತಮ ಕಾರ್ಯ. ಯಾಕಂದ್ರೆ ಬಹಳಷ್ಟು ಮಂದಿಗೆ ಯೂಟ್ಯೂಬ್ ಅಂದ ಕೂಡಲೇ ಏನೋ ಬರೀ ರೀಲ್ಸ್ ಮಾಡ್ತಾರೆ ಅಥವಾ ಏನೋ ಒಂದು ಸ್ಪ್ರೆಡ್ ಮಾಡ್ತಾರೆ, ಬ್ಯಾಡದ್ದು ಕೂಡ ಬರ್ತದೆ ಅಂತ ಬಹಳಷ್ಟು ಮಂದಿಯ ತಲೆಯಲ್ಲಿದೆ. ಅದ್ರ ಬದಲಿಗೆ ನಾನು ನಿಮ್ದು ಬಹಳಷ್ಟು ಯೂಟ್ಯೂಬ್ಗಳನ್ನ ನೋಡಿದ್ದೇನೆ. ಶಿವಪ್ರಸಾದ್ ಸಹಜ ಕೃಷಿ ಅಂತೇಳಿ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಪ್ರೇರಣಾದಾಯಕವಾದಂತಹ ಒಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಎಸ್ಪೆಷಲಿ ಸಣ್ಣ ಜಾಗದಲ್ಲಿ ಹೇಗೆ ತರಕಾರಿಯನ್ನು ಬೆಳಿಬಹುದು, 5 ಸೆಂಟ್ಸ್ ಜಾಗ ಇದ್ರೂ ಕೂಡ ಅದರಲ್ಲಿ ಹೇಗೆ ವರ್ಷ ಇಡೀ ಕೃಷಿ ಮಾಡಿಬಿಟ್ಟು ನಮ್ಮ ಎಂತ ಸ್ವಾವಲಂಬಿಗಳಾಗಬಹುದು. ಈ ಪೇಟೆಯಲ್ಲಿ ಸಿಗುವಂತಹ ಒಂದು ಸ್ಪ್ರೇ ಮಾಡಿದಂಥ ತರಕಾರಿಯನ್ನು ಬಿಟ್ಟು ಸಹಜವಾಗಿ ಬೆಳೆದ ಕೃಷಿಯಲ್ಲಿ ನಾವು ಹೇಗೆ ತರಕಾರಿ ಬೆಳಿಬಹುದು, ಹೇಗೆ ನಾವು ಹಣ್ಣು ಹಂಪಲುಗಳನ್ನು ಬೆಳಿಬಹುದು, ಹೇಗೆ ನಾವು ಈ ಥರದ ಇದನ್ನು ಮಾಡ್ಬೋದು ಅನ್ನುವಂತಹ ವಿಚಾರವನ್ನು ಊರಿಡಿ ಎಂದು ನನಗೆ ಗೊತ್ತಿದೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳು ನಿಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ, ನಿಮ್ಮ ಇದನ್ನು ಯೂಟ್ಯೂಬನ್ನು ನೋಡುವವರಿದ್ದಾರೆ. ಎಲ್ಲರೂ ಕೂಡ ಇದನ್ನು ನೋಡಿ ಪ್ರೇರಿತರಾಗಿ ತಾವು ತಮ್ಮ ಜಾಗದಲ್ಲಿ ಒಂದಷ್ಟು ಕೃಷಿ ಮಾಡಿ ಅಂತ ಅನ್ನುವಂತಹ ಒಂದು ಉತ್ತಮ ಸಂದೇಶವನ್ನು ಈ ಮೂಲಕ ನೀವು ಕೊಡ್ತಾ ಇದ್ದೀರಿ. ನಿಮಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಸಂತೋಷ ಮಾಡ್ತೇನೆ. ಧನ್ಯವಾದಗಳು.